ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಗುಹಾ ವ್ಯವಸ್ಥೆ ಮಾಡಿದಂಥ ದೋಣಿಯನ್ನು ಏರಿ ಗಂಗೆಯನ್ನು ದಾಟಿ ಅದರ ದಕ್ಷಿಣ ತೀರವನ್ನು ತಲುಪಿದ ಕಥೆ ಶ್ರವಣ ಮಾಡಿದ್ವಿ. ರಾಮ ಮತ್ತು ಲಕ್ಷ್ಮಣರು ಮುಂದಿನ ಪ್ರಯಾಣಕ್ಕೆ ಸಿದ್ಧರಾದರು. ರಾಮ ಲಕ್ಷ್ಮಣನಿಗೆ ಹೇಳಿದ, ನಾವು ಪ್ರಯಾಣ ಮಾಡುವಂತಹ ಮಾರ್ಗದಲ್ಲಿ ಬೇಕಾದಷ್ಟು ಜನರ ಸಂಚಾರ ಇರಲಿ ಅಥವಾ ಇಲ್ಲದೇ ಇರಲಿ, ಸೀತೆಯ ವಿಷಯದಲ್ಲಿ ನೀನು ಯಾವತ್ತೂ ಜಾಗರೂಕನಾಗಿರು. ನೀನು ಮುಂದೆ ಹೋಗು, ಸೀತೆ ನಿನ್ನನ್ನು ಅನುಸರಿಸಿ ಬರಲಿ, ನಾನು ನಿನ್ನನ್ನು ಮತ್ತು ಸೀತೆಯನ್ನು ರಕ್ಷಣೆ ಮಾಡ್ತಾ ಹಿಂದೆ ನಡೆದುಕೊಂಡು ಬರ್ತೇನೆ. ನಹಿತಾವದ ಅತಿಕ್ರಾಂತ ಸುಕರ ಕಾಚನ ಕ್ರಿಯಾ. ಪರಿಸ್ಥಿತಿ ಕೈಮೀರಿ ಹೋದ ಮೇಲೆ ನಾವು ಮತ್ತೇನು ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಮೊದಲೇ ಜಾಗರೂಕರಾಗಿರಬೇಕು. ಅದರಂತೆ ಲಕ್ಷ್ಮಣ ಮುಂದೆ ಸಾಗಿದ. ಸೀತೆ ಮತ್ತು ರಾಮರು ಆತನನ್ನು ಹಿಂಬಾಲಿಸಿದರು. ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಸುಮಂತ್ರ ನಿಂತ್ಕೊಂಡು, ಉತ್ತರ ತೀರದಲ್ಲಿ ಸುಮಂತ್ರ ನಿಂತ್ಕೊಂಡು ರಾಮನನ್ನ ಹಾಗೆ ನೋಡ್ತಿದ್ದ. ರಾಮ ಮುಂದಕ್ಕೆ ಪ್ರಯಾಣ ಮಾಡಿದಂತೆ ಅವರಿಬ್ಬರ ನಡುವೆ ಇರುವಂಥ ಅಂತರ ಹೆಚ್ಚಾಯಿತು. ಸಾಧ್ಯವಾದಷ್ಟು ದೂರ ತನಕ ರಾಮನನ್ನು ಆತ ನೋಡಿದ. ಕೊನೆಗೊಮ್ಮೆ ರಾಮ ದೃಷ್ಟಿಪಥದಿಂದ ದೂರ ಆದ ಮೇಲೆ, ಆತನಿಗೆ ಏನೂ ಕಾಣದಂತೆ ಆದ ಮೇಲೆ ಆತ ದುಃಖಿಸಿದ. ವತ್ಸ ದೇಶ ಅಂತ ಒಂದು ದೇಶ, ಆ ದೇಶವನ್ನು ರಾಮ ಲಕ್ಷ್ಮಣರು ಪ್ರವೇಶ ಮಾಡಿದರು. ಆ ವತ್ಸ ದೇಶದ ಗಡಿಭಾಗಕ್ಕೆ ಬಂದರೂ ಯಾವುದೇ ಪಟ್ಟಣವನ್ನಾಗಲಿ ಗ್ರಾಮವನ್ನಾಗಲಿ ಅವರು ಪ್ರವೇಶ ಮಾಡಲಿಲ್ಲ. ಅಲ್ಲಿಂದ ಕೇವಲ ಗಡಿಭಾಗದಲ್ಲಿ ಅವರು ಮುಂದುವರೆದರು. ಗಂಗಾ ಮತ್ತು ಯಮುನಾ ನದಿಗಳ ನಡುವೆ ಏನು ಭಾಗ ಇದೆ, ಈಗಿನ ಅಲಹಾಬಾದ್ ಅಥವಾ ಪ್ರಯಾಗ, ಅದರ ಸುತ್ತಮುತ್ತಲು ಇರುವಂತಹ ಪ್ರದೇಶವನ್ನೇ ವತ್ಸ ದೇಶ ಅಂತ ಕರೀತಾರೆ. ಈಗ ತಮಸಾ ನದಿ, ಆಮೇಲೆ ಚಂದಿಕಾ ಅನ್ನುವಂಥ ನದಿ, ವೇದಶ್ರುತಿ ಅನ್ನುವಂಥ ನದಿಯನ್ನು ದಾಟಿದರು, ಆಮೇಲೆ ಗಂಗಾ ನದಿಯನ್ನು ದಾಟಿದರು. ಇನ್ನು ಮುಂದೆ ಯಮುನಾ ನದಿಯನ್ನು ದಾಟಬೇಕಾಗಿದೆ. ಗಂಗಾ ಮತ್ತು ಯಮುನಾಗಳ ನಡುವೆ ಇದ್ದಾರೆ ಅವರಿಬ್ಬರು. ಈಗ ಅಂದ್ರೆ ಗಂಗಾ ಯಮುನಾಗಳು ಎರಡೂ ಕೂಡ ಮುಂದೆ ಹೋಗಿ ಪ್ರಯಾಗದಲ್ಲಿ ಏನು ಸಂಗಮ ಹೊಂದುತ್ತಾವಲ್ಲ, ಆ ಸಂಗಮ ಹೊಂದೋದಕ್ಕಿಂತ ಮೊದಲಿನ ಭಾಗ ಇದೆ, ಅಲ್ಲಿ ಅವರಿಬ್ಬರು ಇದ್ದಾರೆ. ಅದಕ್ಕೆ ವತ್ಸ ದೇಶ ಅಂತ ಕರೀತಾರೆ. ಆ ವತ್ಸ ದೇಶದ ಪಶ್ಚಿಮಕ್ಕೆ ಪಾಂಚಾಲ ದೇಶ ಇತ್ತು. ದಕ್ಷಿಣ ಪ್ರದೇಶದಲ್ಲಿ ಆ ಯಮುನಾ ನದಿಯ ದಕ್ಷಿಣಕ್ಕೆ ಶೂರಸೇನ ದೇಶ ಅನ್ನುವಂಥ ದೇಶ ಇದೆ. ಪಶ್ಚಿಮದಲ್ಲಿ ಮತ್ಸ್ಯ ದೇಶ ಇದೆ. ಹೀಗೆ ಅದು ಒಟ್ಟು ಆ ವತ್ಸ ದೇಶದ ಒಟ್ಟಾರೆ ಗಡಿಗಳು ಈ ರೀತಿಯಾಗಿವೆ. ಹೀಗೆ ಅವರು ದೀರ್ಘವಾಗಿ ಪ್ರಯಾಣ ಮುಂದುವರಿಸಿದ ಮೇಲೆ ನಡೆದವರಿಗೆ ದಣಿವಾಗಿತ್ತು. ಹಸಿವು ಬಾಯಾರಿಕೆಗಳಿಂದ ಒಂದು ಕಡೆ ಕೂತ್ಕೊಂಡ್ರು. ಸೀತಾದೇವಿಯನ್ನು ಒಂದು ಕಡೆ ಕೂಡಿಸಿ ಆಹಾರ ತರಲಿಕ್ಕಾಗಿ ಮುಂದೆ ಹೊರಟರು. ಹಂದಿ, ಜಿಂಕೆಗಳ ಕೆಲವು ಪ್ರಭೇದಗಳು, ಹೀಗೆ 3-4 ಮೃಗಗಳನ್ನು ಹತ್ಯೆ ಮಾಡಿ ಅವರು ಸೀತೆ ಕುಳಿತಲ್ಲಿಗೆ ತೆಗೆದುಕೊಂಡು ಬಂದರು. ಕ್ಷತ್ರಿಯರಿಗೆ ಉಚಿತವಾದದ್ದು ಮಾಂಸಾಹಾರ ಅಂತ ಈ ರೀತಿಯಾಗೆಲ್ಲ ಇದೆ. ಆದರೂ ಕೆಲವು ವ್ಯಾಖ್ಯಾನಕಾರರಿಗೆ ಅದು ಸರಿ ಕಾಣ್ತಿಲ್ಲ. ಹಾಗಾಗಿ ಅದೇ ಶಬ್ದಗಳಿಗೆ, ಹಂದಿ, ಜಿಂಕೆ ಇತ್ಯಾದಿ ಸಂಸ್ಕೃತ ಶಬ್ದಗಳೇನಿದೆ, ವರಾಹ, ಸಾರಂಗ, ಮಹಾರುರು ಅನ್ನುವಂಥ ಶಬ್ದಗಳು, ಇದೇ ಶಬ್ದಗಳಿಗೆ ಅವರು ಕೆಲವು ರೀತಿಯಾದ ಗಡ್ಡೆ ಗೆಣಸುಗಳು ಅಂತ ಅರ್ಥ ಮಾಡ್ತಾರೆ ವ್ಯಾಖ್ಯಾನಕಾರರು. ಆದರೂ ಬಹುತೇಕ ವ್ಯಾಖ್ಯಾನಕಾರರಿಗೆ ಕ್ಷತ್ರಿಯರಿಗೆ ಮಾಂಸಾಹಾರ ಉಚಿತ ಆದ್ದರಿಂದ ಅವರು ಪ್ರಾಣಿಗಳನ್ನೇ ಹತ್ಯೆ ಮಾಡಿ ಅದರ ಆಹಾರವನ್ನು ತೆಗೆದುಕೊಂಡು ಬಂದರು ಅನ್ನೋ ಅರ್ಥನೇ ಉಳಿದವರಿಗೆ ಸಮ್ಮತ ಆಗಿದೆ. ರಾಮ, ಸೀತೆ, ಲಕ್ಷ್ಮಣರು ಒಂದು ಗಿಡದ ಕೆಳಗೆ ಕೂತ್ಕೊಂಡ್ರು. ಸಾಯಂಕಾಲದ ಸಂಧ್ಯಾ ಉಪಾಸನೆಯನ್ನು ಮಾಡಿ ಆಮೇಲೆ ಆಹಾರ ಸ್ವೀಕಾರ ಮಾಡಿದರು. ರಾಮ ಲಕ್ಷ್ಮಣನಿಗೆ ಹೇಳಿದ, ನಮ್ಮ ದೇಶದ ಗಡಿಭಾಗದಿಂದ ಹೊರಗೆ ಬಂದು ನಾವು ಕಳೆಯುವಂತಹ ಮೊದಲನೇ ರಾತ್ರಿ ಇದು. ಈಗ ಸುಮಂತ್ರನೂ ಕೂಡ ನಮ್ಮ ಜೊತೆಗಿಲ್ಲ. ಹಾಗಾಗಿ ನಮ್ಮ ರಕ್ಷಣೆಯ ವಿಷಯದಲ್ಲಿ ನಾವು ಹೆಚ್ಚು ಜಾಗರೂಕರಾಗಿರಬೇಕು. ನೆಲದ ಮೇಲೆ ಹಾಸಿದಂಥ ತರಗೆಲೆಗಳ ಹಾಸಿಗೆ ಮೇಲೆ ಅವರೆಲ್ಲರೂ ಮಲ್ಕೊಂಡ್ರು. ರಾಮ ಲಕ್ಷ್ಮಣನಿಗೆ ಹೇಳಿದ,
ನಮ್ಮ ಅಪ್ಪನ ದಶರಥನು ಕೂಡ ಈಗ ನನ್ನನ್ನು ನೆನೆಸಿಕೊಂಡು ದುಃಖ ಪಟ್ಕೊಂಡೇ ಮಲಗಿರಬಹುದು. ಆ ಅರಮನೆಯಲ್ಲಿ ಸಂತೋಷದಿಂದ ಇರುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಕೈಕೇಯಿ. ಅವಳು ಮಾತ್ರ ಸಂತೋಷದಿಂದ ಇದ್ದಿರಬಹುದು. ಸಾಹಿದೇವಿ ಮಹಾರಾಜನ್ ಕೈಕೇಯಿ ರಾಜ್ಯ ಕಾರಣಾತ್ ಅಪಿ ಚಾವಯೇತ್ ಪ್ರಾಣಾನ್ ದೃಷ್ಟ ಭರತಮಾಗತಂ. ಸೋದರ ಮಾವನ ಮನೆಯಿಂದ ಭರತನನ್ನ ಕೂಡಲೇ ಕರೆತರಿಸಿ ಆತನಿಗೆ ಶೀಘ್ರವಾಗಿ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದೆ ಅವಳಿಗೆ, ಕೈಕೇಯಿಗೆ. ಅದಕ್ಕೆ ತನ್ನ ಅಪೇಕ್ಷೆಗೆ ಏನಾದರೂ ಆತಂಕ ಬಂದೀತು, ವಿಘ್ನ ಬಂದೀತು ಅನ್ನೋ ಕಾರಣಕ್ಕಾಗಿ ರಾಜನ ಅಂದ್ರೆ ದಶರಥನ ಪ್ರಾಣವನ್ನಾದ್ರೂ ಆಕೆ ಮತ್ತೆ ಅಪಹಾರ ಮಾಡ್ತಾಳೋ ಹೇಗೆ, ಅವಳು ಏನು ಮಾಡ್ತಾಳೆ ಅಂತ ನಿಶ್ಚಿತ ಇಲ್ಲ. ಅವನೀಗ ಅನಾಥ, ಅವನು ಹೇಳಿ ಕೇಳುವರು ಯಾರೂ ಇಲ್ಲ, ವೃದ್ಧ ಬೇರೆ, ನಾವು ಆತನ ಜೊತೆ ಏನಿಲ್ಲ, ಅವನು ಏನು ಮಾಡ್ಲಿಕ್ಕೆ ಸಾಧ್ಯ? ಇದಂ ವ್ಯಸನ ಮಾಲೋಕ್ಯ ರಾಜ್ಯಶ್ಚ ಮತಿ ವಿಭ್ರಮಂ ಕಾಮಯೇವ ಅರ್ಥಧರ್ಮಾಭ್ಯಾಂ ಗರೀಯಾಮಿತಿ ಮೇಮತಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ವಿಧ ಪುರುಷಾರ್ಥಗಳೇನಿವೆ. ಧರ್ಮ ಅಂದ್ರೆ ನಾವು ಮಾಡ್ಬೇಕಂತ ಧಾರ್ಮಿಕ ಚಟುವಟಿಕೆಗಳು. ಅರ್ಥ ಅಂತಂದ್ರೆ ಧನ, ಸಂಪತ್ತು. ಕಾಮ ಅಂದ್ರೆ ಅಪೇಕ್ಷೆಗಳು ಮನುಷ್ಯನಿಗೆ. ಮೋಕ್ಷ ಅಂತಂದ್ರೆ ಕೊನೆಯದಾಗಿ ತಲುಪಬೇಕಾದಂಥ ಪರಮಪದ. ಮೋಕ್ಷವನ್ನೇ ಮುಖ್ಯ ಅಂತ ಹೇಳ್ತಾರೆ ಎಲ್ಲ ಪುರುಷಾರ್ಥಗಳಲ್ಲಿ. ಆ ಮೋಕ್ಷಕ್ಕೆ ಸಾಧನ ಆದ್ರಿಂದ ಧರ್ಮವನ್ನ ಮುಖ್ಯ ಅಂತ ಹೇಳ್ತಾರೆ. ಆದ್ರೆ ಈ ಜಗತ್ತು ನಡೆಯೋ ರೀತಿಯನ್ನು ನೋಡಿದರೆ ನಮಗೂ ಒಮ್ಮೊಮ್ಮೆ ಅನಿಸ್ತದೆ, ಈ ಧರ್ಮ ಮೋಕ್ಷ ಇವುಗಳಿಗೇನು ಬೆಲೆ ಇಲ್ಲ, ಕಾಮಕ್ಕೆ ಬೆಲೆ ಅಂತ ಒಮ್ಮೊಮ್ಮೆ ಯಾವಾಗಾದ್ರೂ ಮನಸ್ಸಿನಲ್ಲಿ ಗೊಂದಲ ನಮಗೂ ಮೂಡಿರೋ ಸಾಧ್ಯತೆ ಇದೆ. ರಾಮನಿಗೂ ಹಾಗೆ ಅನಿಸಿತ್ತು. ರಾಮ ಅದನ್ನು ಸ್ಪಷ್ಟವಾಗಿ ಹೇಳಿದ, ನಾವು ನಿರಪರಾಧಿಗಳು, ಯಾವುದೇ ತಪ್ಪನ್ನು ಯಾರಿಗೂ ಮಾಡಿರಲಿಲ್ಲ, ಅಂಥವ್ರು ನಾವಿವತ್ತು ಕಾಡಿಗೆ ಬಂದು ಬಿದ್ದಿದ್ದೇವೆ. ಮಹಾರಾಜನಾದವನು, ದೊಡ್ಡ ವಿವೇಕಿಯಾದವನು, ಧರ್ಮಾತ್ಮನಾದವನು, ಅಂಥವನು ಬುದ್ಧಿ ಭ್ರಮಣೆ ಮಾಡ್ಕೊಂಡ್ಬಿಟ್ಟ. ಇದನ್ನೆಲ್ಲ ಗಮನಿಸಿದ್ರೆ ಧರ್ಮ ಅರ್ಥಗಳಿಗಿಂತ ಕಾಮವೇ ಪ್ರಧಾನ ಅಂತ ಅನಿಸ್ತದೆ ನನಗೆ. ಕಾಮವೇ ಮನುಷ್ಯನನ್ನು ಪ್ರೇರೇಪಿಸ್ತದೆ, ಇಂಥ ಕೆಲಸಗಳನ್ನೆಲ್ಲ ಅವನಿಗೆ ಮಾಡಲಿಕ್ಕೆ ಬುದ್ಧಿಯನ್ನು ಕೊಡ್ತದೆ. ಹಾಗಾಗಿ ಕಾಮವೇ ಪ್ರಧಾನವಾಗಿರಬೇಕು. ಕೇವಲ ಒಂದು ಮಾತಷ್ಟೇ, ಅದು ರಾಮನ ಮಾತಷ್ಟೇ. ಧರ್ಮ ಮೋಕ್ಷಗಳಿಗಿಂತ ಕಾಮ ಏನು ಪ್ರಧಾನವಾದದ್ದಲ್ಲ. ಆದರೂ ಆ ಮಾತಿನ ಅಂತರಾರ್ಥವನ್ನು ತಗೊಳ್ಬೇಕು. ಒಂದು ಕಡೆ ಎಲ್ಲೋ ಮಹಾಭಾರತದಲ್ಲೋ ಒಂದೆಲ್ಲ ಕಥೆ ಇದೆ. ಪಂಚಪಾಂಡವರು, ಕೃಷ್ಣ ಇತ್ಯಾದಿಗಳು ಸಮ್ಮಿಲಿತರಾಗಿದ್ದಾಗ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮುಖ್ಯ ಯಾವುದು ಪ್ರಶ್ನೆ ಬಂತು. ಒಬ್ರು ಯಾರೋ ಮೋಕ್ಷವೇ ಮುಖ್ಯ ಅಂತ ಹೇಳಿದ್ರು. ಮೋಕ್ಷಕ್ಕೆಲ್ಲ ಸಾಧನವಾದ ಧರ್ಮವೇ ಆಗಿದೆ, ಹಾಗಾಗಿ ಧರ್ಮವೇ ಮುಖ್ಯ ಅಂತ ಮತ್ತೊಬ್ರು ಹೇಳಿದ್ರು. ಭೀಮಸೇನ ಮಾತ್ರ ಕಾಮನೇ ಮುಖ್ಯ ಅಂತ ಹೇಳಿಬಿಟ್ಟ. ಮಹಾವಿರಕ್ತನಾದವನು, ಮಹಾಭಾಗವತನಾದಂಥ ಭೀಮಸೇನ ಕಾಮವೇ ಮುಖ್ಯ ಅಂತ ಹೇಳಿಬಿಟ್ಟ. ಇದು ಹೇಗೆ? ಬೇರೆ ಯಾರೋ ಕ್ಷುದ್ರರಾದವರು, ದುರ್ಬುದ್ಧಿಗಳಾದವರು, ಪಂಡಿತರಲ್ಲದೇ ಇದ್ದವರು ಕಾಮ ಮುಖ್ಯ ಅಂತ ಹೇಳಿದ್ರೆ ಅದನ್ನೆಲ್ಲರೂ ಗೇಲಿ ಮಾಡಿ ಬಿಟ್ಟು ಬಿಡ್ತಿದ್ರು, ಅದಕ್ಕೆ ಮಹತ್ವ ಕೊಡ್ತಿರ್ಲಿಲ್ಲ. ಭೀಮ ಕಾಮವನ್ನು ಮುಖ್ಯ ಅಂತ ಹೇಳಿದ್ನಲ್ಲ, ಹೇಗೆ? ಅದು ವಾಸ್ತವಿಕವಾಗಿ ಮಹಾಭಾರತ ಇದೆಯೋ ಇಲ್ಲೋದ್ರೆ ಸ್ಪಷ್ಟವಾಗಿ ನೆನಪಿಗೆ ಬರ್ತಿಲ್ಲ, ಆಕಸ್ಮಿಕವಾಗಿ ನೆನಪು ಬಂತಷ್ಟೇ. ಇದ್ರೂ ಇದ್ದಿರ್ಬೋದು. ಅದಕ್ಕೆ ಸ್ವಲ್ಪ ಅರ್ಥ ವಿವರಣೆ ಮಾಡು. ಕಾಮನೇ ಮುಖ್ಯ ಅಂತ ಹೇಳ್ತೀಯ ಯಾಕೆ ಅಂತಂದ್ರೆ, ಆಗ ಭೀಮ ಕಾಮ ಅಂತಂದ್ರೆ ವಿಷಯಗಳನ್ನು ಅನುಭವಿಸಬೇಕು, ಸ್ತ್ರೀ ಸುಖ ಅನುಭವಿಸಬೇಕು, ದುಡ್ಡನ್ನು ಸಂಪಾದನೆ ಮಾಡಬೇಕು, ಸಂಗ್ರಹ ಮಾಡಬೇಕು, ಭೋಗ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಏನಿದೆ ಅದೊಂದೇ ಕಾಮ ಅಲ್ಲ. ಕಾಮ ಅಂದ್ರೆ ಅಪೇಕ್ಷೆ. ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಅಪೇಕ್ಷೆ, ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ, ಭಗವದ್ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ, ಇವೆಲ್ಲ ಏನಿದೆ ಇವು ಕಾಮಗಳೇ. ಈ ಯಾವ ಅಪೇಕ್ಷೆ ಮನುಷ್ಯನಿಗೆ ಇಲ್ಲದೆ ಹೋದ್ರೆ ಆತ ಧರ್ಮವನ್ನಾದ್ರೂ ಯಾಕೆ ಮಾಡ್ತಾನೆ? ಮೋಕ್ಷವನ್ನು ಗಳಿಸುವಂಥ ಪ್ರಯತ್ನನಾದ್ರೂ ಯಾಕೆ ಮಾಡ್ತಾನೆ? ಹಾಗಾಗಿ ಕಾಮವೇ ಮುಖ್ಯ ಅಂತ ಅವನು ಹೇಳಿದ ಅಂತ ಎಲ್ಲೋ ಓದಿದ ಕತೆ. ಆ ದೃಷ್ಟಿಯಿಂದ ಕಾಮ ಮುಖ್ಯ ಅಂತ ಇಟ್ಕೊಳ್ಬಹುದು. ಮನುಷ್ಯನಿಗೆ ಕಾಮ ಅಥವಾ ಬಯಕೆ ಧರ್ಮವನ್ನ, ಮೋಕ್ಷವನ್ನು ಸಾಧಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಮೂಡಿದರೆ ಆತ ಅದರ ಮೂಲಕವಾಗಿ ಧರ್ಮಾಚರಣೆ ಮಾಡಿ, ಆ ಧರ್ಮಾಚರಣೆ ಮಾಡಿದರೆ ಅದರಿಂದ ಧರ್ಮ, ಅದರಿಂದ ದುಡ್ಡು ಅನ್ಯಾಯ ಅನಾಚಾರಗಳಿಂದ ಬರುವಂಥದ್ದಲ್ಲ, ಧರ್ಮದಿಂದ ಹುಟ್ಟುವಂಥದ್ದು ದುಡ್ಡು. ಅಥವಾ ಧನದಿಂದ ಧರ್ಮ. ಧನ ಮತ್ತು ಧರ್ಮ ಇವೆರಡೇನಿದೆ ಅವು ಪರಸ್ಪರ ಪೂರಕವಾದದ್ದು. ನಮ್ಮಲ್ಲಿ ಧನ ಇಲ್ಲದೆ ಇದ್ರೆ ನಾವು ಧರ್ಮಾಚರಣೆಯನ್ನು ಮಾಡಲಾರೆ. ಧನ ಇರಬೇಕು, ಅದರಲ್ಲೇ ನಾವು ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಯಜ್ಞ ಆಗಾದಿ, ದಕ್ಷಿಣ ಮೊದಲಾದವುಗಳನ್ನ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ. ಧನದಿಂದ ಧರ್ಮ, ಧನದಿಂದ ಧರ್ಮ, ಧರ್ಮದಿಂದ ಸುಖ. ಶ್ಲೋಕ ಸಂಸ್ಕೃತ ಸುಭಾಷಿತದಲ್ಲಿ
ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ ಅಂತ ಶ್ಲೋಕ. ಆ ಶ್ಲೋಕದ ಅಭಿಪ್ರಾಯ ಏನಂತಂದ್ರೆ, ಮನುಷ್ಯನಿಗೆ ವಿದ್ಯೆ ಬಹಳ ಮುಖ್ಯವಾದದ್ದು. ವಿದ್ಯೆಯಿಂದ ಬರಬೇಕಾದ ಫಲ ಏನು ಅಂದರೆ ವಿನಯ. ಅವನ ನಡವಳಿಕೆ, ಆತನ ವೃತ್ತ ಅದು ಶುದ್ಧವಾಗಬೇಕು. ಶೀಲವೃತ್ತ ಫಲಂ ಶ್ರುತಂ ಅಂತ ಮಹಾಭಾರತದ ಮಾತು. ಹಾಗಾಗಿ ವಿದ್ಯೆಯಿಂದ ವಿನಯ, ವಿನಯದಿಂದ ಮುಂದೆ ಏನು ಬರಬೇಕು ಅಂದರೆ ವಿನಯಾದ್ಯಾತಿ ಪಾತ್ರತಾಂ, ಮನುಷ್ಯನಿಗೆ ವ್ಯಕ್ತಿತ್ವ ಶುದ್ಧ ಆಗಬೇಕು. ಪಾತ್ರತ್ವ ಅಂದರೆ ಯೋಗ್ಯತೆ, ವಿನಯದಿಂದ ಮನುಷ್ಯನಿಗೆ ಯೋಗ್ಯತೆ. ಆ ಪಾತ್ರತ್ವದಿಂದ ಮುಂದೆ ಏನು? ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ. ಪಾತ್ರ ಮನುಷ್ಯ ಯೋಗ್ಯ ಆದರೆ ಅವನಿಗೆ ದುಡ್ಡು ತಾನಾಗಿ ಹರಿದು ಬರ್ತದೆ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಮೂಲಗಳಿಂದ. ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ. ಆ ಧನ ಇದ್ದು ಮುಂದೆ ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯ. ಆ ಧರ್ಮದಿಂದ ಮುಂದೆ ಐಹಿಕವಾದಂಥ ಅಥವಾ ಪಾರ್ಥಿಕವಾದಂಥ ಸುಖವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಧನದಿಂದ ಧರ್ಮ ಅಂತನ್ನೋದು ಸ್ವಲ್ಪ ಮಟ್ಟಿಗೆ ಸರಿನೇ. ಹಾಗಾಗಿ ಅದೇ ರೀತಿ ಧರ್ಮದಿಂದ ಧನ ಅಂತನ್ನೋದು ಸರಿನೇ. ಅಂತೂ ಕಾಮದಿಂದ ಮೊದಲನೇ ಪುರುಷಾರ್ಥ, ಎಲ್ಲದಕ್ಕೂ ತಳಹದಿಯಾದ ಕಾಮ, ಕಾಮದಿಂದ ಧರ್ಮ, ಧರ್ಮದಿಂದ ಧನ, ಧರ್ಮದಿಂದ ಅರ್ಥ. ಹೀಗೆ ಧರ್ಮಾರ್ಥಗಳನ್ನು ಸರಿಯಾಗಿ ಪಾಲನೆ ಮಾಡಿದರೆ ಅದರಿಂದ ಮೋಕ್ಷ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಮತ್ತು ಕಾಮವೇ ಪ್ರಧಾನ ಅಂತ ನನಗನ್ನಿಸ್ತದೆ ಅಂತ ಹೇಳಿದೆ ರಾಮನು ಕೂಡ ಒಮ್ಮೆ. ಕೋಹಿ ಅವಿದ್ವಾನಪಿ ಪುಮಾನ್ ಪ್ರಮದಾಯ ಕೃತೆ ತ್ಯಜೇತ್ ಛಂದಾನುವರ್ತಿನಂ ಪುತ್ರಂ ತಾತೋ ಮಾಮಿವ ಲಕ್ಷ್ಮಣ. ಅಲ್ಲಿ ಅರಮನೆಯಲ್ಲಿದ್ದಾಗ ಆತ ಎಷ್ಟೋ ಸರಿ ಆ ಕೌಸಲ್ಯಗೆ ಸರಿಯಾದಂಥ ಮಾತುಗಳನ್ನೇ ಆಡಿದ. ಕೌಸಲ್ಯನೆಂದು ಆತ ನಿಂದೆ ಮಾಡಿರಲಿಲ್ಲ. ಆದರೆ ಆತ ಮುಂದೆ ವನವಾಸದಲ್ಲಿದ್ದಂತೆ ಕಷ್ಟಗಳನ್ನು ಹೆಚ್ಚು ಹೆಚ್ಚು ಅನುಭವಿಸುವಂಥ ಪ್ರಸಂಗ ಬಂದಾಗೆಲ್ಲ ಕೆಲವೊಮ್ಮೆ ಅಪ್ಪನನ್ನ ಅಥವಾ ಕೈಕೈಯನ್ನ ಸೂಕ್ಷ್ಮವಾಗಿ ಕೆಲವು ಸರಿ ಬೈದಂತೆ ಕಾಣಿಸ್ತದೆ. ಇದು ಅಂಥದ್ದೊಂದು ಮಾತು ಈಗ ನಾವು ನೋಡೋದು. ಜಗತ್ತಿನಲ್ಲಿ ಮಗನನ್ನ, ಅದು ಎಂಥ ಮಗ? ವಿಧೇಯನಾದಂಥ ಮಗ, ಸಕಲ ಸದ್ಗುಣ ಪರಿಪೂರ್ಣನಾದವನು, ಹೇಳಿದಂತೆ ಚಾಚು ತಪ್ಪದೆ ಕೇಳಿಕೊಂಡಿರುವಂಥ ಮಗ. ಅವನನ್ನು ಯಾರು ಪರಿತ್ಯಾಗ ಮಾಡ್ಲಿಕ್ಕೆ ಸಾಧ್ಯ? ಮೂರ್ಖರು ಪರಿತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಓದಿದವರು ಅಲ್ಲದೆ ಇರ್ಬೋದು, ಪಂಡಿತರು ಅಲ್ಲದೆ ಇರ್ಬೋದು, ಅಂಥವರು ಕೂಡ ಹೆಂಡತಿ ಮಾತನ್ನು ಕೇಳಿ ಮಗನನ್ನು ಪರಿತ್ಯಾಗ ಮಾಡೋದು ಸಾಧ್ಯ ಇಲ್ಲ. ಆದರೆ ನಮ್ಮ ಅಪ್ಪ ಅಷ್ಟು ಧರ್ಮಾತ್ಮನಾದವನು, ಸತ್ಯಸಂಧನಾದವನು, ಅಂಥವನು ನನ್ನಂಥ ಮಗನನ್ನ ಪರಿತ್ಯಾಗ ಮಾಡಿಬಿಟ್ಟ. ಛಂದಾನುವರ್ತಿನಂ ಪುತ್ರಂ ಅಂತ ಹೇಳ್ತಾನೆ. ನಾನು ನಮ್ಮಪ್ಪ ಹೇಳಿದಕ್ಕೆಂದು ಬೇರೆ ಮಾತನ್ನು ಹೇಳಿದವನೇ ಅಲ್ಲ, ಅಂಥವು ನನ್ನನ್ನು ಪರಿತ್ಯಾಗ ಮಾಡಿದ. ಇದು ನೋಡಿ, ಸುಖೀ ಭರತ ಸಭಾರ್ಯಶ್ಚ ಭರತಃ ಕೈಕಯಿ ಸುತಃ ಮುಜಿತಾಂ ಕೋಸಲಾನೇಕೋ ಯಹ ಭೋಕ್ಷತಿ ಅನಿರಾಗವತ. ರಾಜ್ಯವನ್ನು ಕಳ್ಕೊಂಡಿದ್ರಿಂದ ರಾಮನಿಗೆ ದುಃಖ ಏನಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ವಜ್ಞ, ಪರದೇವತಾದಿಂದ ಅವನಿಗೆ ದುಃಖ ಆಗಿರ್ಲಿಕ್ಕೆ ಇಲ್ಲ. ಆದರೆ ಅವನನ್ನ ಮನುಷ್ಯ ಅಂತೂ ಚಿತ್ರಣ ಮಾಡ್ತಾರಲ್ಲ ವಾಲ್ಮೀಕಿ, ಮನುಷ್ಯ ಲೋಕದಲ್ಲಿ ಅವತಾರ ಮಾಡಿ ಬಂದಿದ್ದ. ಎಷ್ಟೇ ದೊಡ್ಡ ತ್ಯಾಗದ ಮಾತಾಡಿದ್ರು, ಎಷ್ಟೇ ಮಹತ್ವದ ಮಾತಾಡಿದ್ರು, ಮನುಷ್ಯ ಕೆಲವು ಒಳಗೊಳಗೆ ಅವನಿಗೆ ಸೂಕ್ತವಾದ ಅಪೇಕ್ಷೆಗಳಿರ್ತವೆ. ಇಂಥದನ್ನೆಲ್ಲ ಬಿಟ್ಟು ಬಂದಲ್ಲ, ಇಂಥ ಯೌವನ, ಇಂಥ ವೈಭೋಗ, ಇಂಥ ಸುಖ, ಇಂಥ ಸ್ಥಾನಮಾನ ಎಲ್ಲ ಬಿಟ್ಟು ಬಂದಲ್ಲ ಅಂತ ಅವನಿಗೆ ಒಮ್ಮೊಮ್ಮೆ ಒಳಗೆ ಅನಿಸೋದಿದೆ. ಹಾಗಾಗಿ ಅನಂತ ರಾಮ ಏನಂದ, ನಾವೆಲ್ಲರೂ ದುಃಖಿಗಳೇ. ಈ ಜಗತ್ತಿನಲ್ಲಿ ನಿಜವಾದ ಸುಖಿ ಅಂದ್ರೆ ಯಾರು? ಸುಖಿ ಬತ, ಸುಖಿ ಅಂದ್ರೆ ಯಾರು? ಸಭಾರ್ಯ ಕೈಕಯಿ ಸುತಃ. ತನ್ನ ಪತ್ನಿಯಿಂದ ಒಡಗೂಡಿದಂಥ ಭರತ ಒಬ್ಬನೇ ಸುಖಿ. ನಾವೆಲ್ಲರೂ ದುಃಖಿಗಳೇ. ಯಾಕೆಂದ್ರೆ ಆತ ಸಾರ್ವಭೌಮನಾಗಿ ಇಡೀ ಕೋಸಲ ದೇಶವನ್ನು ಆಳ್ತಾ ಇದ್ದಾನೆ ಇವತ್ತು. ಅದನ್ನು ಅವನೇ ಸುಖಿ, ನಾವೆಲ್ಲ ದುಃಖಿಗಳು ಅಂದ್ಬಿಟ್ಟ. ಅವನಿಗೇನು ದುಃಖ ಆಗಿರ್ಲಿಕ್ಕಿಲ್ಲ ಪರಮಾತ್ಮ ಆದ್ರಿಂದ. ಆದ್ರೆ ಜನಸಾಮಾನ್ಯರಿಗೆ ಏನಾಗಬಹುದು? ಹೇಳಿದ ಮಾತಷ್ಟೇ. ತೀರಾ ಸಾಮಾನ್ಯರಾದವ್ರ ಮಾತು ಹೇಗೆ ಆಡ್ತಾರೆ ಅಂತಲೇ ರಾಮ, ಲಕ್ಷ್ಮಣ, ಸೀತೆ ಇವರೆಲ್ಲರ ಬಾಯಿಂದ ಮಾತಾಡ್ತಾರೆ. ಹಾಗೆ ಸೀತೆನ ಒಂದ್ಸರಿ ಮುಂದೆ ಮಾತಾಡೋ ಪ್ರಸಂಗ ಇದೆ. ಲಕ್ಷ್ಮಣ ರಾಮನ ರಕ್ಷಣೆ ಮಾಡ್ಲಿಕ್ಕಾಗಿ ನೀನು ಸೀತೆಯನ್ನ ನೋಡ್ಕೊಳ್ಬೇಕು ಅಂತ ಅಲ್ಲೇ ನಿಯುಕ್ತನಾಗಿದ್ದ ಲಕ್ಷ್ಮಣ. ಆ ಕಡೆ ಆ ಮಾರೀಚ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಧ್ವನಿ ಮಾಡಿದಾಗ ಸೀತೆ ಲಕ್ಷ್ಮಣನ ಕಳಿಸಿದ್ಲು, ನೀನು ಹೋಗಿ ನೋಡ್ಕೊಂಡು ಬಾ ರಾಮನಿಗೆ ಏನಾಯ್ತು ಅಂತ. ರಾಮನಿಗೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು
ಆಲೋಚನೆ ಮಾಡಬೇಕಾದಿಲ್ಲ. ನಾನು ಇಲ್ಲಿಂದ ಹೊರಗೆ ಹೋದರೆ ನಿಮಗೆ ಅಪಾಯ ಅಂತ ಲಕ್ಷ್ಮಣ ಎಚ್ಚರಿಸಿದೆ. ನಿನಗೆ ನನ್ನ ಮೇಲೆ ಅಪೇಕ್ಷೆ ಇದೆ, ನೀನು ನನ್ನ ಮೇಲೆ ಕಣ್ಣು ಹಾಕಿದ್ದಿ, ಹಾಗಾಗಿ ನನ್ನನ್ನು ಬಿಟ್ಟು ಹೋಗಿ ತಯಾರಿಲ್ಲ, ನೀನು ಒಂದು ಬಿಟ್ಟು ಸೀತೆ. ಇವರಿಬ್ಬರು ಸಲುವಾಗಿ ಅಷ್ಟು ಜೀವಮಾನ ಎಲ್ಲ ತ್ಯಾಗ ಮಾಡಿದವನು ಅವನು. ಮುಂದೆ ನಾವು ನೋಡ್ತೇವೆ ಮತ್ತೆ. ಆದರೆ ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ಕುಹಕದ ಮಾತು, ವ್ಯಂಗ್ಯದ ಮಾತು ಮನುಷ್ಯನ ಬಾಯಿಂದ ಹೊರಗೆ ಬಂದ್ಬಿಡ್ತದೆ. ಅಂಥವೆಲ್ಲ ಸಂದರ್ಭಗಳನ್ನು ವಾಲ್ಮೀಕಿ ಚಿತ್ರಣ ಮಾಡ್ತಾರೆ. ಇದು ಅದೊಂದು ಸಂದರ್ಭನೆ. ಸಹಿ ರಾಜ್ಯಸ್ಯ ಸರ್ವಸ್ಯ ಸುಖಮೇಕಂ ಭವಿಷ್ಯತಿ. ಇಡೀ ಸಾಮ್ರಾಜ್ಯದ ಸುಖ ಇಲ್ಲ ಅವನು ಒಬ್ಬನಿಗೆ, ಬೇರೆ ಯಾರೂ ಇಲ್ಲ ಇಲ್ಲಿ. ನಾನು ನೀನು ಅರಣ್ಯಕ್ಕೆ ಬಂದ್ಬಿಟ್ಟಿದ್ದೇವೆ, ಅಪ್ಪ ಮುದುಕ, ಇಡೀ ಸರ್ವಾಧಿಕಾರ ಒಂದೇ. ಸುಖಮೇಕಂ ಭವಿಷ್ಯತಿ, ಅವನೇ ಸುಖ ಸ್ವರೂಪನಾಗಿ ಇವತ್ತು ಬದುಕ್ತಾ ಇದ್ದಾನೆ. ನೋಡಿ, ಈ ಅಪ್ಪನ ಅಲ್ಲಿ ಬೈದಿರ್ಲಿಲ್ಲ, ಇಲ್ಲಿ ಬೈದ. ನಮ್ಮ ಅಪ್ಪ ತಪ್ಪು ಮಾಡಿದ. ಹೇಗೆ ಅಂದ್ರೆ, ಅರ್ಥಧರ್ಮವು ಪರಿತ್ಯಜ್ಯ ಯಸ್ಕಾಮ ಮನುವರ್ತತೆ. ಅರ್ಥಕ್ಕೂ ಕಾಮಕ್ಕೂ ಧರ್ಮಕ್ಕೂ ಬೆಲೆ ಕೊಡದೆ ಕಾಮದ ಬೆನ್ನು ಹತ್ತಿ ಯಾವ ಮನುಷ್ಯ ಪ್ರವೃತ್ತಿ ಮಾಡ್ತಾನೋ ಆತ ಕ್ಷಿಪ್ರಂ ಆಪದ್ಯತೆ ಏವಂ ಆಪದ್ಯತೆ ಕ್ಷಿಪ್ರಂ, ಆತ ದುಸ್ಥಿತಿಗೆ ಒಳಗಾಗ್ತಾನೆ. ಅದಕ್ಕೆ ದೃಷ್ಟಾಂತ ಏನಂದ್ರೆ ನಮ್ಮ ಅಪ್ಪ ದಶರಥ. ನಮ್ಮಪ್ಪ ಕಾಮುಕನಾಗಿ ಹಾಳಾದ, ಅದು ಮನುಷ್ಯನಿಗಂತ ಸ್ಥಿತಿ ಬರಬಾರದು ಅಂತ ಹೇಳಿದ್ದಾನೆ. ದಶರಥನನ್ನ ಸಾಯಿಸೋದಕ್ಕಾಗಿ, ನನ್ನನ್ನು ಕಾಡಿಗಟ್ಟಲಿಕ್ಕಾಗಿ ಕೈಕೇಯಿ ಅರಮನೆಗೆ ಬಂದ್ಲು. ಕೈಕೇಯಿ ನಮ್ಮ ಅಪ್ಪನ ದಶರಥನ ಮದುವೆ ಆಗಲಿಲ್ಲ. ಯಾಕೆ ಮದುವೆ ಆದ್ಲು? ಕನ್ಯಾದವಳು ವರಣ ಮದುವೆ ಮನೆಯನ್ನು ಸೇರ್ತಾಳೆ ಅಂದ್ರೆ, ತಾನು ಹೋಗಿ ಸೇರಿದಂಥ ಮನೆಗೆ, ತಾನು ಬಿಟ್ಟು ಬಂದಂಥ ಮನೆಗೆ, ಎರಡೂ ಮನೆಗೂ ಆಕೆ ಉದ್ಧಾರಕಳಾಗಿರ್ಬೇಕು, ಎರಡೂ ಮನೆಯನ್ನು ಮೇಲೆತ್ತಬೇಕು ಅಂತ ನಾವೆಲ್ಲ ಭಾವಿಸ್ತೀವಿ. ಹಾಗೆ ಅವಳಿಗೆ ಆಶೀರ್ವಾದ ಮಾಡ್ತಾರೆ ಮದುವೆ ಸಂದರ್ಭದಲ್ಲೆಲ್ಲ. ಆದರೆ ಅವಳು ಈ ಕೈಕೇಯಿ ಯಾಕೆ ನಮ್ಮ ಅರಮನೆಗೆ ಬಂದ್ಲು, ನಮ್ಮ ಅಪ್ಪನ ಯಾಕೆ ಮದುವೆ ಆದ್ಲು ಅಂದ್ರೆ, ನಮ್ಗೆ ಯಾರಿಗೂ ಸುಖ ಕೊಡ್ಲಿಕ್ಕಾಗಿ ಅಲ್ಲ, ನಮ್ಮ ಅಪ್ಪನ ದಶರಥನನ್ನು ಕೊಲ್ಲಿಕ್ಕಾಗಿ. ಮೊನ್ನೆ ದಶರಥ ಅಂತಾಯ, ದಶರಥನಿಗೆ ಅಂತ್ಯ ಹಾಡುವುದಕ್ಕಾಗಿ, ನನ್ನನ್ನು ಕಾಡಿ ಬಚ್ಚೋದಕ್ಕಾಗಿ ಅವಳು ಇಲ್ಲಿಗೆ ಬಂದು, ಬೇರೆ ಯಾವುದಕ್ಕಾಗಿ ಅವಳು ಬರಲಿಲ್ಲ. ರಾಜ್ಯಾಯ ಭರತಸ್ಥಿತ, ಭರತನಿಗೆ ರಾಜ್ಯ ಕೊಡೋದಕ್ಕಾಗಿ. ಅದಕ್ಕಾಗಿ ಯಾವುದೊಂದು ಶ್ಲೋಕ ಹೇಳ್ತಿಲ್ಲ. ಯಾರನ್ನು ಹೊಗಳಬೇಕು ಅಂದ್ರೆ ಒಂದು 4 ಪಾದದ ಒಂದು ಶ್ಲೋಕ ಹೇಳಿದ್ದೆ. ಜೀರ್ಣಮನ್ನಂ ಪ್ರಶಂಸಂತಿ ಭಾರ್ಯಾಂಶ ಗತಯೋ ನಾಮ. ಅನ್ನ ನಮ್ಮ ಎದುರಿಗಿರುವಂಥ ಭೋಜನ ಪಾತ್ರದಲ್ಲಿ ಇದ್ದಾಗ ಅದನ್ನು ಹೊಗಳಬಾರ್ದು. ಎಂಥ ಸುವಾಸನೆ ಇದು, ಎಂಥ ಸುಂದರವಾದಂಥ ಅನ್ನ ಅಂತ ಹೊಗಳಬಾರ್ದು. ಅದು ತಿಂದ ಮೇಲೆ, ಅದು ಜೀರ್ಣ ಆದ ಮೇಲೆ, ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಿ ನಮ್ಮ ಮೈ ಮನಸ್ಸುಗಳಿಗೆ ಪುಷ್ಟಿಯನ್ನು ಕೊಟ್ಟ ಮೇಲೆ ಅದನ್ನು ಹೊಗಳಬೇಕು ಅನ್ನವನ್ನು. ಸ್ತ್ರೀಯನ್ನು ಯಾವಾಗ ಹೊಗಳಬೇಕು ಅಂದ್ರೆ ಭಾರ್ಯಾಂಶ ಗತಯೌವನ, ಯೌವನದಲ್ಲಿದ್ದಾಳೆ, ಈಗ ಮದುವೆಯಾಗಿ ಬಂದಿದ್ದಾಳೆ, ಈಗ ಮಕ್ಕಳನ್ನು ಹೆತ್ತಿದ್ದಾಳೆ ಅಂಥವಳನ್ನ ಹೊಗಳಿ ಉಪಯೋಗ ಇಲ್ಲ. ಅವಳ ಗುಣ ಅವಗುಣ ಎಲ್ಲ ಗೊತ್ತಾಗೋದು ಗತಯೌವನ, ಯೌವನ ದಾಟಿದ ಮೇಲೆ. ಈಗ ಯೌವನ ದಾಟಿ ಮಗನಿಗೂ ಮದುವೆ ಆಗಿದೆ, ಅವಳ ಮಗನ ಅಂತ ಭರತನಿಗೂ ಮದುವೆ ಆಗಿದೆ, ಅವಳ ಗುಣ ಈಗ ಗೊತ್ತಾಗ್ತದೆ ಎಲ್ಲರಿಗೂ. ಅಪೀದಾನೀಂ ನ ಕೈಕೇಯಿ ಸೌಭಾಗ್ಯ ಮದಮೋಹಿತ ಕೌಸಲ್ಯಾಂಚ ಸುಮಿತ್ರಾಂಚ ಸಂಪ್ರಬಾಧೇತ ಮತ್ಕೃತೆ. ನನ್ನ ಮೇಲಿನ ಸಿಟ್ಟಿನಿಂದ, ನನ್ನ ಮೇಲಿನ ದ್ವೇಷದಿಂದ ಅವಳು ದಶರಥನಿಗೆ, ಕೌಸಲ್ಯಗೆ, ಸುಮಿತ್ರೆಗೆ ಎಲ್ಲರಿಗೂ ಪೀಡೆ ಕೊಡ್ತಾಳೆ. ನಾವೀಗೇನು ಮಾಡಬೇಕು? ನನ್ನ ಕಾರಣದಿಂದಾಗಿ ನಿನ್ನ ತಾಯಿಯಾದಂಥ ಸುಮಿತ್ರಾದೇವಿ ದುಃಖಕ್ಕೀಡಾಗಬಾರ್ದು. ಇಷ್ಟೆಲ್ಲ ಮಾತು ಯಾಕೆ ಹೇಳಿದೆ? ನಾನೇನೇನೋ ಆಲೋಚನೆ, ನನ್ನ ತಲೆಯಲ್ಲಿದ್ದಂಥ ಆಲೋಚನೆಗಳನ್ನು ಹೇಳಿದೆ. ಮನುಷ್ಯನ ಸ್ವಭಾವದ ಚಿತ್ರಣ ಇದು ಅಂತ ಹೇಳಿದೆ. ಮತ್ತೊಂದು ಮಾತಿದೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದಾನೆ ಅಂದರೆ, ನೀನು ಅರಣ್ಯವನ್ನು ಬಿಟ್ಟು ಅಯೋಧ್ಯೆಗೆ ಹೊರಟು ಹೋಗುವಂತ ಮತ್ತೊಮ್ಮೆ ಲಕ್ಷ್ಮಣನಿಗೆ ಉಪದೇಶ ಇದೆ. ಅದಕ್ಕಾಗಿ ಇಷ್ಟೆಲ್ಲ ತಯಾರಿ. ಕೈಕೇಯಿಯನ್ನು ಬೈದ, ದಶರಥನ ಸಂಕಟವನ್ನು ಚಿತ್ರಣ ಮಾಡಿದ. ನಿನ್ನ ತಾಯಿ ಅಂತ ಸುಮಿತ್ರೆಗೆ, ನನ್ನ ತಾಯಿ ಅಂತ ಕೌಸಲ್ಯಗೆ ಅಷ್ಟು ದುಃಖ ಆಗ್ಬೋದು, ಅವ್ರ ಪರಿಸ್ಥಿತಿ ಹೀಗಾಗಬಹುದು ಅಂತೆಲ್ಲ ಹೇಳಿದೆ. ಇದೆಲ್ಲ ಯಾಕೆಂದ್ರೆ ಮತ್ತೊಮ್ಮೆ ಲಕ್ಷ್ಮಣನ ಮನಃಪರಿವರ್ತನೆ ಮಾಡಿ ಆತನನ್ನ ಕಾಡಿನಿಂದ ಅಯೋಧ್ಯೆಗೆ ಕಳಿಸುವಂತ ಆಲೋಚನೆ ಅವನು. ಹಾಗಾಗಿ ಅನಾಥರಾದಂಥ ಕೌಸಲ್ಯಾದೇವಿಗೂ ನೀನು ರಕ್ಷಕನಾಗಿರ್ಬೇಕು. ನಾನೊಬ್ಬನೇ ಸೀತೆಯ ಜೊತೆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತೇನೆ. ಕ್ಷುದ್ರ ಕರ್ಮ ಹಿ ಕೈಕೇಯಿ, ಕೈಕೇಯಿ ಬಹಳ ಕೆಟ್ಟ ಸ್ವಭಾವದವಳು, ದ್ವೇಷದಿಂದ ಅನ್ಯಾಯ ಮಾಡಬಲ್ಲಳು. ಪರಿದಧ್ಯಾದ್ಯ ಧರ್ಮಜ್ಞಂ ಗರಂತೆ ಮಮ ಮಾತರಂ. ನಿನ್ನ ತಾಯಿಗೆ ನನ್ನ ತಾಯಿಗಳು ವಿಷ ಕೊಡ್ಲಿಕ್ಕೂ ಹೆಸರಲ್ಲ. ಇದನ್ನೆಲ್ಲ ಆಲೋಚನೆ ಮಾಡು. ಹಾಗಾಗಿ ಬೇಗ ಹೋಗು.
ಅವ್ರ ಪ್ರಾಣ ಉಳಿಸೋದಕ್ಕಾಗಿರೋ ಅಲ್ಲಿಗೆ ಹೋಗು. ನನ್ನ ತಾಯಿ ಅಥವಾ ನಿನ್ನ ತಾಯಿ ನಮ್ಮನ್ನ ಹೊತ್ತು ಪೋಷಣೆ ಮಾಡಿದವಳು, ಬಹಳ ಕಷ್ಟದಿಂದ ಪೋಷಣೆ ಮಾಡಿದವಳು. ಅವಳ ವೃದ್ಧಾಪ್ಯದಲ್ಲಿ ಅವಳ ಸೇವೆ ನಾನು ಮಾಡಬೇಕಾಗಿತ್ತು, ಆದರೆ ಅದು ಮಾಡೋದಾಗಲಿಲ್ಲ. ನನಗೆ ಅದರಿಂದ ಧಿಕ್ಕಾರ ಇರಲಿ. ಅವಳ ಅಂತ್ಯಕಾಲದಲ್ಲಿ ನಾನು ಅವಳಿಂದ ದೂರ ಇರಬೇಕಾಯ್ತು. ಮಾಸ್ಮ ಸೀಮಂತಿನಿ ಕಾಚಿತ್ ಜನಯೇತ್ ಪುತ್ರ ಮೀದೃಶಂ ಸೌಮಿತ್ರೇ ಯೋಹಂ ಅಂಬಾಯಾ ದದ್ಮಿ ಶೋಕಂ ಅನಂತಕಂ. ಸೀಮಂತಿನಿ ಅಂದ್ರೆ ಮುತ್ತೈದೆ. ಯಾವ ಮುತ್ತೈದೆನೋ, ಯಾವ ಹೆಣ್ಮಗಳು ಇನ್ನು ಮುಂದೆ ನನ್ನಂಥ ಮಗನನ್ನು ಪಡ್ಕೊಳ್ಳದೇ ಇರಲಿ. ಯಾಕೆಂತಂದ್ರೆ ನನ್ನಿಂದ ಅವಳಿಗೇನು ಸುಖ ಆಗಲಿಲ್ಲ, ದುಃಖನೇ ಪಡ್ತಿದೆ. ಬಹಳ ವಿಳಂಬವಾಗಿ ಮಗನನ್ನು ಹೆತ್ತಲು ನನ್ನನ್ನು. ಸಾಕಷ್ಟು ಉಪವಾಸ, ಪುತ್ರ ಕಾಮೇಷ್ಟಿ, ಅಶ್ವಮೇಧ ಎಲ್ಲ ಮಾಡಿ ಅದಾದ್ಮೇಲೆ ಈಗ ಸುಖ ಇಲ್ಲ. ಹಾಗಾಗಿ ನನ್ನಂಥ ಮಗ ಯಾವ ಸ್ತ್ರೀಗೂ ಹುಟ್ಟದೇ ಇರಲಿ. ನಮ್ಮ ತಾಯಿಯ ಬಳಿಗೆ ಅವಳ ಅರಮನೆಯಲ್ಲಿ ಒಂದು ಸಾರಿಕಾ ಪಕ್ಷಿ ಅಂದ್ರೆ ಮೈನಾ ಪಕ್ಷಿ, ಮತ್ತೊಂದು ಗಿಳಿ, ಇವೆರಡೂ ಇದೆ. ಆ ಅರಮನೆ ಇದ್ದಂಥ ಒಂದು ಘಟನೆಯನ್ನು ಒಂದು ನೆನಪು ಮಾಡ್ಕೊಂಡಿದ್ದಿರ್ಬೇಕು ಈ ರಾಮ. ಆ ಸಾರಿಕಾ ಅಥವಾ ಮೈನಾ ಪಕ್ಷಿ ಏನಿದೆ ಅದು ನನ್ನ ತಾಯಿಯಾದಂಥ ಕೌಸಲ್ಯಗೆ ನನಗಿಂತ ಹೆಚ್ಚು ಪ್ರಿಯವಾದದ್ದು, ಹೆಚ್ಚು ಆಪ್ತವಾದದ್ದು. ಯಾಕೆಂದ್ರೆ ನನ್ನ ತಾಯಿಗೆ ಮನಸ್ಸಿಗೆ ಯಾವತ್ತು ಹಿತ ಆಗುವಂತೆ, ಅವಳ ಮನಸ್ಸಿಗೆ ಮುದ ಆಗುವಂತೆ, ನೆಮ್ಮದಿ ಆಗುವಂತೆ ಅದು ಮಾತಾಡ್ತದೆ. ಮೈನಾ ಪಕ್ಷಿ ಮಾತಾಡ್ತದೆ. ಎಷ್ಟು ಮಾತಾಡ್ತದೋ ಗೊತ್ತಿಲ್ಲ, ಮತ್ತೆ ಮಾತಾಡ್ತದೆ. ಗಿಳಿ, ಮೈನಾ ಇವೆಲ್ಲ ಸ್ವಲ್ಪ ಮಾತಾಡ್ತವೆ ಅಂತ, ಅಥವಾ ಮನುಷ್ಯನ ಶಬ್ದವನ್ನು ಅನುಕರಣೆ ಮಾಡ್ತವೆ. ಅದು ಕಾವ್ಯದ ಅಲಂಕಾರಿಕ ವರ್ಣನೆ ಅವೆಲ್ಲ. ಅದೇನು ಮಾತಾಡ್ತದೆ ನಮ್ಮ ತಾಯಿ ಎದುರಿಗೆ ಆ ಮೈನಾ ಪಕ್ಷಿ ಅಂದ್ರೆ, ಗಿಳಿ ಜೊತೆ ಮಾತಾಡ್ತದಂಥದ್ದು. ಏನ್ ಹೇಳ್ತದಂದ್ರೆ ಗಿಳಿಗೆ ಶತ್ರುವಿನ ಕಾಲನ್ನು ಕಚ್ಚು ಅಂತ ಹೇಳ್ತದಂತ. ಮೇಲಿಂದ ಮೇಲೆ ಯಾರೋ ಹೇಳಿದ್ದನ್ನು ಕೇಳಿರ್ಬೇಕು. ಶತ್ರುವಿನ ಕಾಲನ್ನು ಕಚ್ಚು ಅಂತ ಹೇಳ್ತಿರ್ತದೆ. ಈ ಮಾತನ್ನು ಕೇಳಿ ನನ್ನ ತಾಯಿಯಾದಂಥ ಕೌಸಲ್ಯ ಸಮಾಧಾನ ಪಟ್ಕೋತಾಳೆ. ಯಾಕೆ ಸಮಾಧಾನ ಪಟ್ಕೋತಾಳೆ ಅಂತಂದ್ರೆ, ಶತ್ರು ಅಂದ್ರಲ್ಲಿ ಯಾರು? ಆ ಮೈನಾ ಪಕ್ಷಿಗೆ ಬೇರೆ ಯಾರು ಶತ್ರುಗಳು ಇದ್ದಿರ್ಲಿಕ್ಕಿಲ್ಲ. ಅದಕ್ಕೆ ಯಾರು ಶತ್ರುಗಳು? ಅದಕ್ಕೆ ಶತ್ರುಗಳಿಲ್ಲ. ಆ ಮೈನಾ ಪಕ್ಷಿಗೆ ಶತ್ರುಗಳಿಲ್ಲ, ಗಿಳಿಗೂ ಶತ್ರುಗಳಿಲ್ಲ. ಅವೇನೋ ಹಾಸ್ಯಕ್ಕಾಗಿ ಮಾತಾಡ್ಕೊಂಡಿದ್ದನ್ನ ಇವಳು ಶತ್ರು ಅಂದ್ರೆ ಕೈಕೈ ಕಾಲನ್ನು ಕಚ್ಚು ಅಂತ ಹೇಳ್ತಿದೆ. ಕೈ ಹಾಳಾಗಿ ಹೋಗ್ಲಿ ಅಂತ ಹೇಳ್ತಿದೆ ಅಂತ ಕೌಸಲ್ಯ ತಿಳ್ಕೊತಾಳೆ ಅಂತ ರಾಮ ಅದನ್ನ ಭಾವಿಸಿದ ಅಷ್ಟೇ. ಮನ್ಯೇ ಪ್ರೀತಿ ವಿಶಿಷ್ಟಾಸ ಮತ್ತೋ ಲಕ್ಷ್ಮಣ ಸಾರಿಕಾ ಎತ್ತಸ್ಯ ಶ್ರೂಯತೆ ವಾಕ್ಯಂ ಶುಕಪಾದ ಮರೇರ್ದಶ. ಶುಕ ಏ ಗಿಳಿಯೇ, ಅರಿ ಅಂದ್ರೆ ಶತ್ರುವಿನ ಪಾದವನ್ನು ಕಚ್ಚು, ಶತ್ರುವನ್ನು ಸುಮ್ಮನೆ ಬಿಡಬೇಡ ಅಂತ ಆ ಮೈನಾ ಪಕ್ಷಿ ಗಿಳಿಗೆ ಹೇಳ್ತಿದೆ. ಕೌಸಲ್ಯ ಅರಮನೆಯಲ್ಲಿರುವಂಥ ಮೈನಾ ಪಕ್ಷಿ ಹೇಳ್ತಿದೆ. ಅದು ನೋಡಿ ಕೌಸಲ್ಯ ಏನು ತಿಳ್ಕೊತಾಳೆ, ಶತ್ರುವಾದಂಥ ಕೈಕೈ ಹಾಳಾಗಲಿ, ಶತ್ರುವಾದಂಥ ಕೈಕೈಯನ್ನು ಸುಮ್ಮನೆ ಬಿಡಬೇಡಿ ಅಂತ ಆ ಮೈನಾ ಪಕ್ಷಿ ಗಿಳಿಗೆ ಹೇಳ್ತಾ ಇದೆ ಅಂತ ಕೌಸಲ್ಯ ತಿಳ್ಕೊತಾಳೆ. ಹೀಗೆ ತನ್ನ ಅರಮನೆಯಲ್ಲಿರುವಂತಹ ಮೈನಾ ಪಕ್ಷಿ ಅಥವಾ ಸಾರಿಕಾ ಪಕ್ಷಿ ಕನಿಷ್ಠ ಪಕ್ಷ ಕೌಸಲ್ಯಗೆ ಅಷ್ಟಾದ್ರೂ ನೆಮ್ಮದಿ, ಒಂದು ಮುದ, ಮನಸ್ಸಿಗೊಂದು ದುಃಖದ ಪರಿಹಾರವನ್ನು ಕೊಡ್ತಿದೆ. ನಾನು ಅದನ್ನೂ ಹೇಳ್ತಿಲ್ಲ. ಅರಮನೆಯಲ್ಲಿದ್ದು ನಾನು ಕೈಕೈಯನ್ನೆಂದು ಬೈಲಿಲ್ಲ. ನಮ್ಮ ತಾಯಿಯ ಸೌತಿಯಾದ ಕೈಕೈಯನ್ನು ನಾನು ಬೈಲಿಲ್ಲ. ಆ ಸಾರಿಕಾ ಪಕ್ಷಿ ಬೈತಿದೆ. ಬೈಯುವ ಮೂಲಕವಾಗಿ ನಮ್ಮ ತಾಯಿಗೆ ಅಷ್ಟಾದ್ರೂ ಪ್ರಿಯವಾಗಿ ಅದು ವರ್ತಿಸಿದೆ. ಸಾರಿಕೆಯಿಂದ ಪಡೆದಂಥ ಈ ಸಂತೋಷವನ್ನ ನನ್ನ ತಾಯಿ ನನ್ನಿಂದ ಪಡೀಲಿಲ್ಲ ಅಂತ ರಾಮ. ನನ್ನಂಥ ಮಗನಿಂದ ಹಾಗಾಗಿ ಏನು ಪ್ರಯೋಜನ ಇದೆ? ಸ್ವಲ್ಪನೂ ಪ್ರಯೋಜನ ಇಲ್ಲ ಅಂತ ಆದ್ಮೇಲೆ ಅದಕ್ಕಾಗಿ ಅವಳೀಗ ಶೋಕ ಪೀಡಿತಳಾಗಿ ಅರಮನೆಯಲ್ಲಿ ಎಲ್ಲೋ ಮಲಗಿರ್ತಾಳೆ. ಎಲ್ಲಿ ಮಲಗಿದ್ದಾಳೋ ಗೊತ್ತಿಲ್ಲ ಅಂತ ಮಲಗಿರ್ತಾಳೆ, ಎಲ್ಲೋ ಒಂದು ಕಡೆ ಬಿದ್ದಿರ್ತಾಳೆ. ಹಾಗೆ ನೋಡಿದ್ರೆ ನಾನೇನು ದುರ್ಬಲ ಅಲ್ಲ, ನಾನೇನು ನಿರ್ವೀರ್ಯನೂ ಅಲ್ಲ, ಮಹಾಪರಾಕ್ರಮಿ ನಾನು ಕೂಡ. ಕೋಪಗೊಂಡೆ ಅಂದರೆ ಇಡೀ ಅಯೋಧ್ಯಾನಗರವನ್ನು ಬೇಕಾದ್ರೂ ಎದುರಿಸಿ ಅಂತ ಶಕ್ತಿ ಇದೆ ನನಗೆ. ಬರೀ ಅಯೋಧ್ಯಾನಗರ ಯಾಕೆ, ಇಡೀ ವಿಶ್ವವನ್ನೇ ಬೇಕಾದ್ರೆ ಏಕಾಂಗಿಯಾಗಿ ನಾನು ಎದುರಿಸಬಲ್ಲೆ. ಆದರೆ ನಾನು ವೀರ್ಯ ಮಕಾರಣಂ, ಸುಮ್ಮನೆ ಕ್ಷುದ್ರ ಕಾರಣಕ್ಕಾಗಿ ಪರಾಕ್ರಮವನ್ನು ತೋರಿಸಬಾರ್ದು, ಮನುಷ್ಯ ಶಸ್ತ್ರ ಹಿಡಿಬಾರ್ದು ಅಂತ ಶಾಸ್ತ್ರ ಇದೆ. ಲಕ್ಷ್ಮಣ, ನನಗೆ ಶತ್ರುವಿನ ಬಗ್ಗೆನೂ ಭಯ ಏನಿಲ್ಲ. ಆದರೆ ನಮಗಿರುವಂಥ ಒಂದೇ ಭಯ ಅಂದರೆ ಅಧರ್ಮ ಮಾಡಲಿಕ್ಕೆ ನನಗೆ ಭಯ. ಅಧರ್ಮವನ್ನು ಮಾಡಲಿಕ್ಕೆ ನಾನು ಯಾವತ್ತೂ ಕೂಡ ಹಿಂಜರಿತೇನೆ. ಯಾಕಂದ್ರೆ ಪರಲೋಕದ ಭಯ. ಅಧರ್ಮ ಮಾಡಿಬಿಟ್ರೆ ಪರಲೋಕದಲ್ಲಿ ದುಃಖ ಅನುಭವಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ತಂದೆಯ ವಾಕ್ಯ ಪರಿಪಾಲನೆ ಮಾಡಬೇಕು ಅಂತೇನಿಗೆ
ಕಾಡಿಗೆ ಬಂದಿದ್ದೇನೆ, ಈ ನಿರ್ಣಯವನ್ನು ನಾನು ತಗೊಳ್ಬೇಕಾಯ್ತು, ರಾಜ್ಯವನ್ನು ಪರಿತ್ಯಾಗ ಮಾಡಿದೆ, ಕಾಡಿಗೆ ಬಂದು ಸೇರಿದೆ. ಹೀಗೆ ರಾಮ ನಾನಾ ರೀತಿಯಾಗಿ ಸಂಕಟ ಅನುಭವಿಸಿದ. ಆಗ ಲಕ್ಷ್ಮಣ ರಾಮನಿಗೆ ಸಮಾಧಾನ ಹೇಳಿದ, ನೀನು ಅಯೋಧ್ಯಾನಗರವನ್ನು ಬಿಟ್ಟು ಬಂದಿದ್ದಿ, ಇಡೀ ಅಯೋಧ್ಯಾನಗರ ಈಗ ಶೋಕ ಪಡ್ತಿದ್ರೆ, ಆದ್ರೆ ನೀನು ಈ ರೀತಿ ಶೋಕ ಪಡೋದು ಸರಿಯಲ್ಲ. ನಿನ್ನ ಮಾತುಗಳಿಂದ ನೀನೊಬ್ಬನೇ ದುಃಖ ಪಡ್ತಿರೋದಲ್ಲ, ನನ್ನನ್ನು ದುಃಖಕ್ಕೀಡು ಮಾಡಿದ್ದೆ, ಸೀತೆಯನ್ನು ದುಃಖಕ್ಕೀಡು ಮಾಡಿದ್ದೆ. ಅದನ್ನು ಗಮನಿಸಬೇಕು. ಎಲ್ಲ ಇದು ಮನುಷ್ಯನ ದ್ವಂದ್ವಗಳೇನಿರ್ತವಲ್ಲ, ದ್ವಂದ್ವದ ಚಿತ್ರಣ ಏನಿದೆ. ಧೈರ್ಯೇಣ ಹಿಮವಾನಿವ, ಧೈರ್ಯದಿಂದ ಆತ ಹಿಮಾಲಯ ಪರ್ವತಕ್ಕೆ ಸಮಾನವಾಗಿದ್ದ. ಸಮುದ್ರ ಇವ ಗಾಂಭೀರ್ಯೆ, ಗಂಭೀರವಾಗಿದ್ದ ಸಮುದ್ರದಂತೆ. ಅಂಥ ವ್ಯಕ್ತಿ, ತೀರಾ ಸಾಧಾರಣವಾದಂಥ ಎಷ್ಟೋ ವ್ಯಕ್ತಿಗಳೇ ಇಂಥ ಸಂದರ್ಭಗಳು ಬಂದಾಗ ರೋದನ ಮಾಡೋದಿಲ್ಲ, ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಳೋದಿಲ್ಲ. ಅದು ಹಿಮಾಲಯದಂತೆ ಇದ್ದವನು, ಸಮುದ್ರದಂತೆ ಇದ್ದವನು ಅಷ್ಟು ಕಲ್ಲು ಕರಗುವಂತೆ ಅಳ್ತಾನೋ ಹೇಗೆ? ಹಾಗೇ ಇದ್ದ ಅವನು, ಹಿಮಾಲಯದಂತೆ ಇದ್ದ, ಸಮುದ್ರದಂತೆ ಇದ್ದ ಹೌದು. ಆದ್ರೂ ಅಂತ ಕೆಲವು ಸಂದರ್ಭಗಳು ಬಂದಾಗ ಹಾಗೆ ಅಳ್ತಿದ್ದ, ಕಲ್ಲು ಕರಗುವಂತೆ ಅಳ್ತಿದ್ದ. ಸೀತೆಯನ್ನು ಕಳ್ಕೊಂಡು ಹುಚ್ಚಿನಂತೆ ಇದ್ದ ಸುತ್ತಮುತ್ತಿದ್ದಂಥ ಗಿಡಗಳನ್ನೆಲ್ಲ ಕೇಳಿದ, ಕಲ್ಲು ಬಂಡೆಗಳನ್ನು ಕೇಳಿದ ಅಂತೆಲ್ಲ ವರ್ಣನೆ ಇದೆ. ಹಾಗಾದ್ರೆ ಹಿಮಾಲಯದಂತೆ ಗಾಂಭೀರ್ಯದಿಂದ ಸ್ಥಿರವಾಗಿರೋದು, ಸಮುದ್ರದಂತೆ ಗಂಭೀರವಾಗಿರೋದು, ಮತ್ತೆ ಸೂಕ್ಷ್ಮವಾದ ಸಂದರ್ಭಗಳಲ್ಲಿ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಳೋದು, ಇವೆಲ್ಲ ಮನುಷ್ಯನ ಸ್ವಭಾವಗಳಿಗೆ ಹಾಸೊಕ್ಕಾಗಿರುವಂಥ ಗುಣಗಳಿವೆಲ್ಲ. ಅದ್ರ ಚಿತ್ರಣ ಅಷ್ಟೇ. ಅದು ವಾಸ್ತವಿಕವಾಗಿ ಅವನೇನು ಹಾಗೆ ಮಾಡಿರ್ಲಿಕ್ಕಿಲ್ಲ, ಅವನ ಸ್ವಭಾವ ಹಾಗಿರ್ಲಿಕ್ಕಿಲ್ಲ. ಅದು ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ಹೇಗಿರ್ಬೇಕು ಹಾಗೆ ಆತ ವರ್ತಿಸಿದ. ನಿನ್ನನ್ನು ಬಿಟ್ಟು ನಾನಾಗಲಿ ಅಥವಾ ಸೀತೆಯಾಗಲಿ ಒಂದು ಕ್ಷಣವೂ ಬದುಕಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ನೀನು ನಮಗೆ ನೀರಿದ್ದಂತೆ, ನೀರಿನಿಂದ ಹೊರತೆಗೆದು ಮೀನು ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ವೋ ಹಾಗೆ ನನಗೀಗ ದಶರಥನೂ ಬೇಡ, ಸುಮಿತ್ರೆ ಬೇಡ, ತಮ್ಮನಾದಂಥ ಶತ್ರುಘ್ನ ಬೇಡ, ಯಾರೂ ಬೇಡ. ನಿನ್ನನ್ನು ಬಿಟ್ಟು ನಾನು ಸ್ವರ್ಗವನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ, ನನಗೆ ನೀನು ಮುಖ್ಯ. ಇಷ್ಟ ಯಾಕೆ ಮಾತಾಡಿದಂದ್ರೆ ರಾಮ ಆ ಲಕ್ಷ್ಮಣನನ್ನು ಮತ್ತೆ ಅರಮನೆಗೆ ಕಳಿಸ್ಬೇಕು, ಸುಮ್ಮನೆ ಕಷ್ಟಪಡಬೇಡ, ಇಲ್ಲಿ ನಾವಿಬ್ರು ಗಂಡ ಹೆಂಡತಿ ಮಾತ್ರ ಏನಾದರೂ ಒದ್ದಾಡ್ಕೊಂಡು ಇರ್ತೇವೆ, ನೀನು ಹೋಗಿಬಿಡು ಅಂತ ಆತನನ್ನು ಕಳಿಸ್ಲಿಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದ. ಆದರೂ ಸಾಧ್ಯ ಆಗಲಿಲ್ಲ. ರಾಮನಿಗೆ ಮತ್ತೆ ದೃಢ ಆಯಿತು, ಇನ್ನೇನು ಏನು ಮಾಡಿದ್ರು ಲಕ್ಷ್ಮಣನನ್ನೇನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಲಕ್ಷ್ಮಣ ತರಗೆಲೆಗಳ ಹಾಸಿಗೆಯನ್ನು ಸಿದ್ಧ ಮಾಡಿದ್ದ. ಅದರ ಮೇಲೆ ಸೀತೆ ಮತ್ತು ರಾಮ ಇಬ್ರು ಕೂಡ ಮಲ್ಕೊಳ್ಳಿಕ್ಕೆ ಹೋದರು. ಮಲ್ಕೊಂಡಿದ್ದಾಗ ರಾಮ ತೀರ್ಮಾನ ಮಾಡಿದ, ಲಕ್ಷ್ಮಣನ ಜೊತೆಗೇನೆ 14 ವರ್ಷ ಏನಾದರೂ ಎಷ್ಟೇ ಕಷ್ಟ ಆದರೂ ಇರಬೇಕು, ಇನ್ನು ಇದಕ್ಕೆ ಪ್ರತಿಯಾಗಿ ಮಾತಾಡಿ ಉಪಯೋಗ ಇಲ್ಲ, ಇದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಅವನು ಭಾವಿಸಿದ. ಅಲ್ಲಿಗೆ 53ನೇ ಸರ್ಗ ಮುಕ್ತಾಯ ಆಗಿದೆ. 54ನೇ ಸರ್ಗದಲ್ಲಿ ಅವರು ಮುಂದೆ ಪ್ರಯಾಣ ಮಾಡಿದಂಥ ವರ್ಣನೆ ಇದೆ. ಗಂಗಾ ನದಿಯನ್ನು ಅವರಿಗೆ ದಾಟಿ ಬಂದಿದ್ರು. ಆ ಗಂಗಾ ನದಿ ಮತ್ತು ಯಮುನಾ ನದಿ ಅವೆರಡೂ ಸೇರುವಂತಹ ಪ್ರಯಾಗ ಏನಿದೆ, ಸಂಗಮ ಪ್ರದೇಶ, ಆ ಸಂಗಮ ಪ್ರದೇಶದ ಭಾಗಕ್ಕೆ ಅವ್ರು ಹೋಗಬೇಕಾಗಿತ್ತು. ಪ್ರಯಾಗ ಕ್ಷೇತ್ರದ ಕಡೆಗೆ ಅವರು ಹೊರಟಿದ್ರು. ಅಲ್ಲಿ ಹೋಗ್ತಿದ್ದಾಗ ಒಂದು ಪ್ರದೇಶದ ಸುತ್ತಲೂ ಹೊಗೆ ಆಡ್ತಾ ಇರೋದು ಅವ್ರಿಗೆ ಕಂಡು ಬಂತು. ಆ ಹೊಗೆ ಆಡ್ತಿರೋದನ್ನು ನೋಡಿದ್ರೆ ಅಲ್ಲಿ ಅಗ್ನಿ ಇದ್ದಿರಬೇಕು ಮತ್ತು ಮಹರ್ಷಿಗಳಂತ ಭರದ್ವಾಜರು ಅಲ್ಲೇ ಇದ್ದಿರಬೇಕು ಅಂತ ನನಗೆ ಅನಿಸಿಕೆ ಬರ್ತಿದೆ ಅಂತ ಹೇಳಿದ ರಾಮ ಲಕ್ಷ್ಮಣನಿಗೆ. ಗಂಗಾ ಯಮುನಾ ನದಿಗಳ ಸಂಗಮವನ್ನು ನಾವೀಗ ತಲುಪಿದ್ದೇವೆ. ಆ ಎರಡೂ ನದಿಗಳ ಘರ್ಷಣೆಯಿಂದ ಆದಂಥ ಶಬ್ದನೂ ಕೇಳಿ ಬರ್ತಿದೆ. ಈಗ ಅವರು ಮಾತಾಡ್ತಾ ಆ ಭರದ್ವಾಜರ ಆಶ್ರಮವನ್ನು ಪ್ರವೇಶ ಮಾಡಿದರು. ಪ್ರಯಾಗ ಕ್ಷೇತ್ರದ ಸಮೀಪದಲ್ಲೇ ಇತ್ತದು. ಆ ಆಶ್ರಮವನ್ನು ಅವರು ಪ್ರವೇಶ ಮಾಡಿದರು. ಧನುಷ್ಪಾಣಿಗಳಾಗಿ ಕೈಯಲ್ಲಿ ಅವರಿಗೆ ಧನುಸ್ಸು, ಬಿಲ್ಲು, ಖಡ್ಗ ಇವೆಲ್ಲ ಆಯುಧಗಳಿತ್ತಲ್ಲ, ಅದನ್ನೆಲ್ಲ ನೋಡಿ ಅಲ್ಲಿರುವಂತಹ ಮೃಗಗಳು, ಪಕ್ಷಿಗಳಲ್ಲಿ ಇವರನ್ನೇ ನೋಡಿ ಹೆದರಿ ದೂರ ಓಡಿದವು. ಮತ್ತು ಭರದ್ವಾಜರು ಅಂದ್ರೆ ಯಾರು? ಅದು ದೇವಗುರು ಅಂತ ಬೃಹಸ್ಪತಿಯ ಮಗ ಅಂತ ವರ್ಣನೆ ಇದೆ ತಾತ್ಪರ್ಯ ನಿರ್ಣಯದಲ್ಲಿ. ಆಶ್ರಮಕ್ಕೆ ಸ್ವಲ್ಪ ದೂರ ಅವರು ನಿಂತ್ಕೊಂಡ್ರು.
ಮಹರ್ಷಿಗಳಿಗೆ ರಾಮ ಆಗಮಿಸಿರುವಂಥ ವಿಷಯ ತಿಳಿಯಿತು. ಅವರು ಮೂರನ್ನು ಅವರು ಆದರದಿಂದ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಅವರು ಅನೇಕ ಸಾವಿರಾರು ವರ್ಷಗಳ ಕಾಲ ದೀರ್ಘವಾಗಿ ತಪಸ್ಸನ್ನು ಮಾಡಿ ದಿವ್ಯ ಜ್ಞಾನವನ್ನು ಪಡ್ಕೊಂಡಿದ್ರು. ಆಗ ತಾನೇ ಅಗ್ನಿಹೋತ್ರ ಮಾಡಿ ಸ್ವಸ್ಥರಾಗಿ ಕೂತ್ಕೊಂಡಿದ್ರು. ಅವರಿಗೆ ನಮಸ್ಕಾರ ಮಾಡಿದ ರಾಮ, ಪರಿಚಯ ಮಾಡಿಸಿದ ತನ್ನ ಸಹವರ್ತಿಗಳಾದಂತಹ ಸೀತೆ ಮತ್ತು ಲಕ್ಷ್ಮಣರದ್ದು ಮತ್ತು ತನ್ನದು ಕೂಡ. ನಾವಿಬ್ಬರು ದಶರಥ ರಾಜನ ಮಕ್ಕಳಾದಂತಹ ರಾಮ ಲಕ್ಷ್ಮಣರು. ಇವಳು ನನ್ನ ಜೊತೆ ಇರುವಂಥವಳು ನನ್ನ ಅರ್ಧಾಂಗಿನಿ. ನಿರ್ಜನವಾದಂತಹ ಅರಣ್ಯಕ್ಕೆ ನಾನೀಗ ಬರಬೇಕಾಯ್ತು. ನನ್ನನ್ನು ಹಿಂಬಾಲಿಸಿ ಇವಳು ಕೂಡ ಬಂದ್ಲು. ನಮ್ಮ ಅಪ್ಪನಾದಂಥ ದಶರಥ ನನ್ನನ್ನು 14 ವರ್ಷದ ವನವಾಸ ಮಾಡುವಂತೆ ಕೊಟ್ಟು ಕಳಿಸಿದ್ದಾನೆ. ಈ ತಮ್ಮನು ನನ್ನ ಜೊತೆಗೆ ಬಂದಿದ್ದಾನೆ. ಗಿಡ ಮೂಲಿಕೆಗಳು ತಿಂದುಕೊಂಡು ನಾವೀಗ ಅರಣ್ಯದಲ್ಲಿ ವಾಸ ಮಾಡಿದ್ದೇವೆ. ಅವರ ಮಾತನ್ನು ಕೇಳಿ ಆ ಭರದ್ವಾಜರು ಅವರಿಗೆ ಸತ್ಕಾರ ಮಾಡಿಸಿದ್ರು. ಶಿಷ್ಯರ ಮೂಲಕವಾಗಿ ಗೋವನ್ನು ತರಿಸಿದ್ರು. ಹಿಂದೊಮ್ಮೆ ಹೇಳಿದ್ರು ಸಮಾಂಸೋ ಮಧುಪರ್ಕ ಅಂತ ಹೇಳಿ. ಗೋವು ತರಿಸಿ ಆ ಗೋವಿನ ಮಾಂಸ ಇತ್ಯಾದಿಗಳಿಂದ ಮಧುಪರ್ಕವನ್ನು ಕೊಡಬೇಕು. ಬಂದವರಿಗೆ ದಣಿವಿನ ಆಯ್ಕೆಗಾಗಿ ಜೇನುತುಪ್ಪ ಮೊದಲಾದನ್ನು ಕೊಡಬೇಕು. ಈಗ ಬೆಲ್ಲ ನೀರು ಅಥವಾ ಸಕ್ಕರೆ ನೀರು ಕೊಡುವ ಕೆಲವು ಕಡೆ ಪದ್ಧತಿ ಇದೆ. ಜೇನುತುಪ್ಪವನ್ನು ಕೊಡಬೇಕು ಅಂತ ಅವಾಗಿನ ಪದ್ಧತಿ ಇತ್ತು. ಮಧುಪರ್ಕ ಬಂದವರಿಗೆ ಎಲ್ಲರಿಗೂ ಮಧುಪರ್ಕ ಕೊಡಬೇಕಾಗಿಲ್ಲ. ಬಂದವರಿಗೆ ಸ್ವಾಗತ ಮಾಡೋದು ಸಾಮಾನ್ಯವಾದ ಪದ್ಧತಿ. ಮಧುಪರ್ಕ ಕೊಡೋದು ಯಾರಿಗೆ? ಸ್ಮೃತಿಯಲ್ಲಿ ಹೀಗೆ ಹೇಳ್ತಾರೆ, ವೇದಾಧ್ಯಾಯಿ, ವೇದವನ್ನು ಅಧ್ಯಯನ ಮಾಡುವಂಥವನು, ಆಚಾರ್ಯ, ಋತ್ವಿಕ್ ಅಂದ್ರೆ ಪುರೋಹಿತ, ಸ್ನಾತಕ ಅಂದ್ರೆ ವೇದಾಧ್ಯಯನವನ್ನು ಮಾಡಿ ಮುಗಿಸಿದವನು. ಸ್ನಾತಕ ಅನ್ನೋ ಶಬ್ದ ಕೇಳಿದ್ರು, ಸ್ನಾತಕೋತ್ತರ ಪದವಿ ಅಂತ ಕೇಳಿರ್ತಾರಲ್ಲ, ಶಿಕ್ಷಣವನ್ನೆಲ್ಲ ಮುಗಿಸಿದವರು ಈ ತರ ಕರೀತಾರೆ. ಸ್ನಾತಕನಾದವನು ರಾಜ. ಇವರೆಲ್ಲರೂ ಕೂಡ ಗೋ ಮಧುಪರ್ಕಕ್ಕೆ ಯೋಗ್ಯರು. ಗೋವಿನಿಂದ ಕೂಡಿದಂಥ ಮಧುಪರ್ಕವನ್ನು ಅವ್ರಿಗೆ ಕೊಡಬೇಕು ಅಂತ ಈಗ ಶಾಸ್ತ್ರ ಇದೆ. ಆ ಗೋವನ್ನ ಹತ್ಯೆ ಮಾಡಿ ಅದರ ಮಾಂಸವನ್ನು ಜೊತೆಗೆ ಜೇನುತುಪ್ಪ ಕೊಡಬೇಕು, ಅಥವಾ ಗೋವನ್ನು ತರಿಸಿ ಅವ್ರ ಎದುರಿಗೆ ಇಡಬೇಕಷ್ಟೇ. ಅವ್ರು ಅದನ್ನು ಕೇವಲ ಕೈಯಿಂದ ಮುಟ್ಟಿ ಸ್ವೀಕಾರ ಮಾಡಿ ಬಿಟ್ಟು ಬಿಡ್ತಾರೆ. ಇದ್ರ ಬಗ್ಗೆ ಇದೇನು ಕೊನೆಯಲ್ಲದ ವಿವಾದ ಇದು, ಅದು ಹಾಗೆ ಮುಂದುವರಿತಿರೋದು. ಅಂತೂ ಕೆಲವು ಕಡೆ ಹಾಗಿದೆ, ಗೋವನ್ನು ತಂದು ಕೊಡಬೇಕಾದ ಕರ್ತವ್ಯ, ಅವ್ರನ್ನ ಹಾಗೆ ಸ್ವೀಕಾರ ಮಾಡಿ ಕೈ ಬಿಟ್ಟು ಬಿಡಬೇಕು ಅಂತ ಹೀಗಿದೆ. ಗೋವನ್ನು ತರಿಸಿದ್ರು ಅಂತ ಇಲ್ಲಿದೆ ರಾಮಾಯಣದಲ್ಲಿ. ನೀರನ್ನ, ಮಧುಪರ್ಕವನ್ನು, ಜೇನುತುಪ್ಪವನ್ನು ಇತ್ಯಾದಿಗಳನ್ನು ತರಿಸಿದ್ರು. ಕಾಡಿನಲ್ಲಿ ಸಿಗುವಂತಹ ಗಡ್ಡೆ ಗೆಣಸುಗಳು, ಹಣ್ಣಿನ ರಸಗಳನ್ನ ಇವೆಲ್ಲವನ್ನು ಕೂಡ ಅವರಿಗೆ ತರ್ಪಿಸಿ ಅಲ್ಲಿ ತರಿಸಿ ಅವರಿಗೆ ಅರ್ಪಣೆ ಮಾಡಿಸಿದ್ರು. ತಸ್ಯ ತದ್ವಚನಂ ಶ್ರುತ್ವಾ ರಾಜಪುತ್ರಸ್ಯ ಧೀಮತಃ ಉಪಾನಯತ ಧರ್ಮಾತ್ಮ ಗಾಂ ಅರ್ಘ್ಯಂ ಉದಕಂ ತತಃ. ಗಾಂ ಅಂದ್ರೆ ಗೋವನ್ನು ತರಿಸಿದ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ನಾನಾ ಥರದ ಗಡ್ಡೆ ಗೆಣಸುಗಳು, ಹಣ್ಣಿನ ರಸ ಇತ್ಯಾದಿಗಳನ್ನು ಕೊಡಿಸಿದ. ಆ ಋಷಿಗಳು ಅದನ್ನೆಲ್ಲ ಕೊಟ್ಟದನ್ನು ಇವರು ಸ್ವೀಕಾರ ಮಾಡಿದ್ರು. ಯೋಗ್ಯವಾದಂಥ ಕುಟೀರವನ್ನು ಅವ್ರಿಗೆ ಕೊಟ್ಟರು, ಅಲ್ಲಿ ಅವರು ವಾಸ ಮಾಡಿದರು. ರಾಮ ಲಕ್ಷ್ಮಣರು ಆ ಭರದ್ವಾಜರ ಜೊತೆ ಮಾತಾಡಿಕೊಂಡಿದ್ದಾಗ ಅವರ ಸುತ್ತಮುತ್ತಲು ಆ ಮೃಗ ಪಕ್ಷಿಗಳು ಮೊದಲು ಅವ್ರನ್ನ ನೋಡಿ ಹೆದರಿ ದೂರ ಓಡಿದ್ವಲ್ಲ. ಬಂದವರು ಯಾರೋ ಋಷಿಗಳಿಗೆ ಬೇಕಾದವರು ಅಂತ ಅವರಿಗೆ ಆ ಮೃಗ ಪಕ್ಷಿಗಳಿಗೆ ನಿಶ್ಚಿತವಾದಾಗ ಅವು ಅಲ್ಲೇ ಬಂದು ನಿಂತ್ಕೊಂಡಿದ್ದವು ಅವರನ್ನು ನೋಡೋದಕ್ಕಾಗಿ. ಹಾಗೆ ಆಶ್ರಮದಲ್ಲಿದ್ದಂಥ ಇತರ ಮುನಿಗಳು ಕೂಡ ಬಂದಿದ್ದರು. ಆಮೇಲೆ ಆ ಭರದ್ವಾಜರು ರಾಮನಿಗೆ ಮುಂದಿನಂತೆ ಮಾತು ಹೇಳಿದರು. ನೀನು ಈ ಆಶ್ರಮಕ್ಕೆ ಬರೋವನಿದ್ದಿ ಅಂತ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಎಷ್ಟೋ ವರ್ಷದಿಂದ ನಿನ್ನನ್ನು ನಾನು ನಿರೀಕ್ಷೆ ಮಾಡ್ತಿದ್ದೆ. ನಿಷ್ಕಾರಣವಾಗಿ ನೀನು ಅಯೋಧ್ಯೆಯಿಂದ ಹೊರದೂಡಿಸಿಕೊಂಡೆ, ಅದು ಕೂಡ ನನಗೆ ಗೊತ್ತಿದೆ. ಈ ಪುಣ್ಯಕ್ಷೇತ್ರ ಸಾಕಷ್ಟು ವಿಶಾಲವಾಗಿದೆ, ಸುಂದರವಾಗಿಯೂ ಇದೆ, ನೀನು ಇಲ್ಲಿ ವಾಸ ಮಾಡ್ಕೊಂಡಿರಬಹುದು. ಆವಾಗ ರಾಮ ಹೇಳಿದ, ಮಹರ್ಷಿಗಳೇ, ನೀವು ಹೇಳಿದ್ದೆಲ್ಲ ಸರಿ ಇದೆ, ಆದರೆ ನಾನು ಇಲ್ಲಿ ಸುಲಭವಾಗಿ ಜನರಿಗೆ ಸಿಗುವಂತಾಗಿಬಿಟ್ರೆ ಜನ ಮೇಲಿಂದ ಮೇಲೆ ನನ್ನ ದರ್ಶನಕ್ಕೆ ಇಲ್ಲಿ ಬರ್ತಾರೆ, ನನ್ನನ್ನು ಮತ್ತು ಸೀತೆಯನ್ನು ನೋಡಬೇಕು ಅಂತ ಬರ್ತಾರೆ. ಹಾಗಾಗಿ ಇದೇ ಒಂದು ಕಾರಣ ಅಷ್ಟೇ, ನಾನು ಇಲ್ಲಿ ಇರ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಇಲ್ಲಿಂದ ದೂರ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಏಕಾಂತದಲ್ಲಿ ಇರ್ಬೇಕು ನಾವು, ನಮ್ಗೆ ಯಾವುದೇ ತೊಂದರೆ ಬಂದಿರಬಾರ್ದು ಅಂತ ಒಂದು ಶ್ರೇಷ್ಠ ಪ್ರದೇಶವನ್ನು ನಮಗೆ ನೀವು ಸೂಚನೆ ಮಾಡಿ. ಅದು ನನ್ನ ಪತ್ನಿಯಾದಂಥ ಸೀತೆಗೆ ಅವಳ ಮೈ ಮನಸ್ಸಿಗೆ ಆಹ್ಲಾದಕರವಾಗಿರಬೇಕು ಅಂತ ಜಾಗ ಸೂಚನೆ ಮಾಡಿ.
ಆಗ ಅವ್ರು ಹೇಳಿದರು, ಚಿತ್ರಕೂಟ ಅನ್ನುವಂಥ ಒಂದು ಪರ್ವತ ಇದೆ ಇಲ್ಲೇ ಸಮೀಪದಲ್ಲಿ, ಆ ಪ್ರದೇಶ ನಿನಗೆ ನಿನ್ನ ವಾಸಕ್ಕೆ ಯೋಗ್ಯ. ಅದು ಮಹರ್ಷಿಗಳಲ್ಲಿದ್ದಾರೆ, ಅನೇಕ ಥರದ ಕಪಿಗಳು ಕರಡಿಗಳೆಲ್ಲ ಅಲ್ಲಿ ಇವೆ. ಗೋಲ ಅಂಗೂಲ ಅಂತಂದ್ರೆ ಒಂದು ರೀತಿ ಕಪಿಯೇ ಇದೆ, ಆದರೆ ಅದರ ಬಾಲ ಮಾತ್ರ ಆಕಳಿನ ಬಾಲದಂತೆ ಗುಚ್ಛ ಇದ್ದಿದ್ದು ಬಾಲ, ಅದಕ್ಕೆ ಒಂದು ವಿಶಿಷ್ಟ. ಅಂಥ ಕೆಲವು ಕಪಿಗಳು, ಇಂಥ ಕೆಲವು ಕಪಿಗಳದೊಂದು ದೊಡ್ಡ ಸೈನ್ಯನೇ ಮುಂದೆ ಸುಗ್ರೀವನ ಜೊತೆಗೆ ಬಂದಿತ್ತು ಅಂತ ಮುಂದೆ ಒಂದು ವರ್ಣನೆ ನೋಡ್ತೇವೆ ನಾವು. ಗಂಧಮಾದನ ಪರ್ವತದಂತೆ ಬೃಹದಾಕಾರದ ಪರ್ವತ ಅದು ಚಿತ್ರಕೂಟ ಅಂತ ಹೇಳಿ. ಅದು ಇಲ್ಲಿಂದ 10 ಕ್ರೋಶಗಳ ದೂರ ಇದೆ. ಒಂದು ಕ್ರೋಶ ಅದನ್ನ 3 ಮೈಲಿಗಳು ಅಂತ ಕರೀತಾರೆ. ಹಾಗಾಗಿ 10 ಕ್ರೋಶ ಅಂತಂದ್ರೆ 30 ಮೈಲಿಗಳ ದೂರ ಆಗ್ತದೆ. ಈಗ ಇವರು ಪ್ರಯಾಗದಲ್ಲಿದ್ದಾರೆ, ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಇವರಿದ್ದಾರೆ. ಇಲ್ಲಿಂದ 30 ಮೈಲಿಗಳ ದೂರದಲ್ಲಿ ಚಿತ್ರಕೂಟ ಇದೆ, ನೀನು ಅಲ್ಲಿ ವಾಸ ಮಾಡ್ಕೊಂಡಿರಬಹುದು ಅಂತ ಭರದ್ವಾಜರು ಹೇಳಿದಂತೆ ನಮಗೆ ಭಾಸ ಆಗ್ತದೆ. ಹೌದು, ಆದರೆ ಇವತ್ತಿನ ಅಳತೆಗಳ ಪ್ರಕಾರ ಅದು ಸುಮಾರು 70-80 ಮೈಲ್ ದೂರ ಇದೆ ಅಂತೆ. 80 ಮೈಲಿಗಳ ದೂರ ಇದೆ. ಹಾಗಾಗಿ ಕ್ರೋಶ ಅಂತಂದ್ರೆ 10 ಮೈಲು 3 ಮೈಲು ಅಂತ ಈಗ ಅರ್ಥ ಮಾಡಿದ್ರೆ ಸ್ವಲ್ಪ ಅದನ್ನ ಹಿಗ್ಗಿಸ್ಕೊಳ್ಬಹುದು ಇನ್ನು ಅಂತ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಅಥವಾ ಇದೆಲ್ಲದಕ್ಕಿಂತ ಸರಿಯಾದ ಅರ್ಥ ಅಂದ್ರೆ ಒಂದು ಕ್ರೋಶ ಅಂದ್ರೆ 3 ಮೈಲೇ, 10 ಕ್ರೋಶ ಅಂದ್ರೆ 30 ಮೈಲು, ಅದೆಲ್ಲ ಸರಿಯೇ. ಆವಾಗಿನ ಪ್ರಯಾಗ ಗಂಗಾ ಯಮುನಾ ಸಂಗಮ ಏನಿತ್ತು ಅಲ್ಲಿಂದ ಅದು 30 ಮೈಲು ಇದ್ದಿರಬಹುದು ಅದು. ಆದರೆ ಈಗ ಯಾಕೆ ಆ ವ್ಯತ್ಯಾಸ ನಮ್ಗೆ ಬೇರೆ ಥರ ಕಾಣಿಸ್ತಿದೆ ಅಂತಂದ್ರೆ, ಈ 24ನೇ ತ್ರೇತಾಯುಗದ ಕಥೆ ಅದು, 24ನೇ ಮಹಾಯುಗದಲ್ಲಿ ನಡೆದಂಥ ರಾಮಾಯಣದ ಕಥೆ ಇದೆ. 24ನೇ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದ್ದು. ಈಗ ನಾವು ನೋಡ್ತಿರೋದು 28ನೇ ಮಹಾಯುಗ. 28ನೇ ಮಹಾಯುಗದಲ್ಲಿ ನಡೆಯುವಂಥ ಕಲಿಯುಗ ಇದೆ ಈಗ ನಾವಿರೋದು. ನಡುವೆ ಲಕ್ಷಾಂತರ ವರ್ಷಗಳು ಕಳೆದು ಹೋಗಿರೋದ್ರಿಂದ ಭೂಭಾಗದಲ್ಲಿ ನಿಮಗೆಲ್ಲ ಇದು ಗೊತ್ತಿದ್ದ ಸಂಗತಿನೇ ಇದು. ಲಕ್ಷಾಂತರ ವರ್ಷಗಳ ಕಾಲಮಾನದಲ್ಲಿ ಹೊಸ ನದಿಗಳೇ ಹುಟ್ಟಬಹುದು, ಇದ್ದ ನದಿಗಳು ಬತ್ತಿ ಹೋಗಬಹುದು, ಮರುಭೂಮಿ ಇದ್ದದ್ದು ಸುಂದರವಾದಂಥ ವನಪ್ರದೇಶ ಆಗಿಬಿಡ್ಬೋದು, ವನಪ್ರದೇಶ ಇದ್ದದ್ದು ಭೂಕಂಪಗಳು ಇತ್ಯಾದಿ ಕಾರಣಗಳಿಂದಾಗಿ ಮರಳುಗಾಡಾಗಿ ಪರಿವರ್ತನೆ ಹೊಂದಬಹುದು. ಹೀಗೆ ಏನೂ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವತ್ತು 30 ಮೈಲ್ ಇದ್ದದ್ದು ಇವತ್ತು 80 ಮೈಲ್ ಆಗಿರೋ ಸಾಧ್ಯತೆ ಹೆಚ್ಚು ಅಂತ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಹಾಗೆ ನನಗೂ ಸರಿ ಅಂತ ಅನಿಸ್ತದೆ ಅದು ಕೂಡ. ಆ ಚಿತ್ರಕೂಟದ ಮಹಿಮೆ ಎಂಥದ್ದು ಅಂತಂದ್ರೆ, ಅದನ್ನ ನೋಡಿದ್ರೆ ಸಾಕು ಎಲ್ಲಾ ಥರದ ಪಾಪವನ್ನು ಆತ ಕಳ್ಕೊತಾನಂತೆ, ಪುಣ್ಯವನ್ನು ಪಡ್ಕೊಳ್ತಾನೆ. ಯಾವತಾ ಚಿತ್ರಕೂಟಸ್ಯ ನರಶೃಂಗಾಣಿ ಅವೇಕ್ಷತೆ, ನೋಡಿದ್ರೆ ಸಾಕು ಅದನ್ನು. ಕಲ್ಯಾಣಾನಿ ಸಮಾಧತ್ತೆ ನ ಪಾಪೇ ಕುರುತೆ ಮನಃ, ಎಲ್ಲ ರೀತಿಯಾದ ಪಾಪ ಅವನಿಗೆ ಬರ್ತದೆ, ಪುಣ್ಯ ಬಂದಿತ್ತು, ಮತ್ತೆ ಪಾಪದ ಕಡೆ ಮನಸ್ಸೇ ಹೋಗೋದಿಲ್ಲ. 100 ವರ್ಷ ಕಾಲ ಅಲ್ಲಿ ಋಷಿಗಳೆಲ್ಲ ತಪಸ್ಸು ಮಾಡಿದ್ರು. ತಪಸ್ಸಿನ ಫಲದಿಂದಾಗಿ ಸಶರೀರದಾಗ ಅವರೆಲ್ಲ ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ದಾರೆ. ಆ ಋಷಿಗಳು ಸಶರೀರವಾಗಿ ಹೋದ್ರೋ ಇಲ್ಲ, ಅಂತೂ ತಪಸಾ ಜ್ವಮ್ ಆರೂಢ ಕಪಾಲ ಶಿರಸಾಸಹ. ಕಪಾಲ ಶಿರಸ್ ಅಂತ ಒಂದು ವಿಲಕ್ಷಣವಾದಂಥ ಶಬ್ದ ಆ ವಾಲ್ಮೀಕಿ ರಾಮಾಯಣದ 54ನೇ ಸರ್ಗದಲ್ಲಿ 31ನೇ ಶ್ಲೋಕದಲ್ಲಿದೆ. ಸಶರೀರರಾಗಿ ಹೋದ್ರು ಅಂತಿದೆ. ಆ ಕಪಾಲ ಶಿರಸ ಅನ್ನೋದಕ್ಕೆ ಒಬ್ಬೊಬ್ಬ ವ್ಯಾಖ್ಯಾನಕಾರರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಸಶರೀರರಾಗಿ ಸ್ವರ್ಗಕ್ಕೆ ಹೋಗ್ಬೋದು ಹೇಗೆ ಋಷಿಗಳಾದವರು, ತ್ರಿಶಂಕು ಹೋಗಲಿಲ್ಲ ಅಂತ ನಾವು ಹಿಂದೆ ಕಥೆ ನೋಡಿದ್ವಿ. ಸಶರೀರರಾಗಿ ಹೋದ್ರು ಅನ್ನೋಕ್ಕಿಂತ ಸಾಧ್ಯವಾದಷ್ಟು ಶೀಘ್ರವಾಗಿ ಹೋದರು, ಅಲ್ಲಿಂದ ತಪಸ್ಸು ಮಾಡಿದ್ರ ಫಲವಾಗಿ ಶೀಘ್ರದಲ್ಲೇ ಅವರು ಸದ್ಗತಿಯನ್ನು ಪಡ್ಕೊಂಡ್ರು ಅಂತ ಹೀಗೆ ಅರ್ಥ ಮಾಡೋದೇ ಹೆಚ್ಚು ಉಚಿತ ಅಂತ ಕಾಣಿಸ್ತದೆ. ಕಪಾಲ ಶಿರಸ್ಸು ಅಂತಂದ್ರೆ ಆ ಕೈಯಲ್ಲಿ ಕಪಾಲವನ್ನು ಯಾವತ್ತು ಹಿಡ್ಕೊಂಡಿರುವಂಥ ಶಿವ, ಆ ಶಿವನು ಅಲ್ಲಿ ಎಷ್ಟೋ ವರ್ಷ ತಪಸ್ಸು ಮಾಡಿದ್ದ. ಆ ಶಿವನ ಜೊತೆಗೆ ಇವರು ಕೂಡ ಇದ್ದು ಅಲ್ಲಿ ತಪಸ್ಸು ಮಾಡಿದ್ರಿಂದ ಅವನ ಜೊತೆಗೆ ಅವರ ಸದ್ಗತಿಯನ್ನು ಪಡ್ಕೊಂಡ್ರು. ಆತ ಅವ್ರನ್ನೆಲ್ಲ ಸದ್ಗತಿಗೆ ಮುನ್ನಡೆಸಿದ ಅಂತ ಇನ್ನೂ ಒಂದು ಅರ್ಥನೂ ಕೂಡ ಅಲ್ಲಿ ಕಂಡು ಬರ್ತದೆ. ಹಾಗಾಗಿ ಸಶರೀರರಾಗಿ ಸ್ವರ್ಗಕ್ಕೆ ಹೋದ್ರು ಅನ್ನೋದಕ್ಕಿಂತ ಶಿವನ ಜೊತೆಗೆ ಶಿವನ ಅನುಗ್ರಹದಿಂದ ಅವ್ರ ಸದ್ಗತಿಯನ್ನು ಪಡ್ಕೊಂಡು ಅನ್ನೋದು ಸ್ವಲ್ಪ ಹೆಚ್ಚು ಅರ್ಥ ಉಚಿತವಾಗಿ ಕಾಣಿಸ್ತದೆ ಅಷ್ಟೆ. ಹೀಗೆ ಆ ಚಿತ್ರಕೂಟದ ವರ್ಣನೆಯನ್ನು ನಿನಗೆ ನಾನು ಮಾಡಿ ತೋರಿಸಿದ್ದೇನೆ. ಆ ಚಿತ್ರಕೂಟಕ್ಕಾದರೂ ನೀನು ಹೋಗ್ಬೋದು, ಅಥವಾ ನನ್ನ ಜೊತೆಗಾದರೂ ಇದೇ ಪ್ರಯಾಗ ಕ್ಷೇತ್ರದಲ್ಲಿ ಇರಬಹುದು.
ಹೀಗೆ ಅವನನ್ನು ಅವರು ಸತ್ಕಾರ ಮಾಡಿದರು. ಆ ಋಷಿಗಳ ಸಾನ್ನಿಧ್ಯದಲ್ಲಿ ಅವರು ಈ ಥರ ಮಾತಾಡ್ತಾ ಇದ್ದಾಗ ರಾತ್ರಿ ಕಳೀತು. ಬೆಳಗಾದಾಗ ನಾವು ಚಿತ್ರಕೂಟಕ್ಕೆ ಹೊರಡುವರಿದ್ದೇವೆ, ನಮಗೆ ಪ್ರಯಾಣ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ. ಮಧು ಮೂಲ ಫಲೋಪೇತಂ ಚಿತ್ರಕೂಟಂ ವ್ರಜ. ಚಿತ್ರಕೂಟದಲ್ಲಿ ನಾನಾ ರೀತಿಯಾದಂಥ ಗಡ್ಡೆ ಗೆಣಸುಗಳು, ಜೇನುತುಪ್ಪ ಇವುಗಳೆಲ್ಲ ಹೇರಳವಾದ ಪ್ರಮಾಣದಲ್ಲಿ ದೊರೀತವೆ. ಹಾಗಾಗಿ ನೀನು ಪ್ರಯಾಣ ಮಾಡಬಹುದು. ಆ ಚಿತ್ರಕೂಟಕ್ಕೆ ನೀನು ಹೋಗಿ ತಲುಪಿದರೆ ನಿನಗೆ ಲಕ್ಷ್ಮಣ ಸೀತೆಯರಿಗೂ ಕೂಡ ಮನಸ್ಸಿಗೆ ಆಹ್ಲಾದ ಆಗಬಹುದು. ಹಾಗಾಗಿ ಅಲ್ಲಿ ನೀನು ಹೋಗಿ ತಲುಪಿ ಅಲ್ಲಿ ವಾಸ ಮಾಡಿಕೊಂಡಿರುವಂಥ ಋಷಿಗಳು ರಾಮನಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 54ನೇ ಸರ್ಗ ಸಮಾಪ್ತ ಆಗಿದೆ.